ಕನ್ನಡ ನೇರ ಪ್ರಸಾರಕ್ಕೆ ಸ್ವಾಗತ ವೀಕ್ಷಕರೇ. ನಾನು ಶೀಬಾ. ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಆತಂಕದ ಒತ್ತಡಗಳು ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳ ಜೀವಿತದಲ್ಲಿ ಅದು ಪರಿಣಾಮ ಬೀರ್ತದೆ ಅನ್ನುವಂತಹ ವಿಚಾರಗಳನ್ನ ನಾವು ಕೇಳಿದ್ದೇವೆ. ನೀವು ಕೇಳಿಸ್ಕೊಂಡಿದ್ದೀರಿ. ಮತ್ತೆ 3 ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಈಗಾಗಲೇ ನೀವು ಕೇಳಿಸ್ಕೊಂಡಿದ್ದೀರಿ. ಆ ಒಂದು ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಒಳ್ಳೆ ರೀತಿಯಲ್ಲಿ ತಲುಪಿದೆ ಅಂತ ಹೇಳಿ ನಾವು ನೆನೆಸ್ತೇವೆ. ನಾವು ಮಾಡಿದಂತ ಪ್ರಯತ್ನ ಅದು ವ್ಯರ್ಥ ಆಗಿಲ್ಲ ಅಂತ ಹೇಳಿ. ಅದರ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ನಮ್ಮ ಒಂದು ಆಡಿಯೋ ಕ್ಲಿಯರ್ ಆಗದೆ ಇರಬಹುದು. ಅದಕ್ಕಾಗಿ ನಾವು ಕ್ಷಮಾಪಣೆಯನ್ನ ನಾವು ಕೋರ್ತೇವೆ. ಈ ಒಂದು ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ನಮ್ಮ ಒಂದು ಆಡಿಯೋ ಅದು ಕ್ಲಿಯರ್ ಆಗದೆ ಇರಬಹುದು. ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ನೋಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಉತ್ತಮವಾದ ರೀತಿಯಲ್ಲಿ ನಿಮಗೆ ಪ್ರಸಾರ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಮತ್ತೊಂದಾವರ್ತಿ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಸಿ.ಕೆ. ಮಂಜುನಾಥ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಸರ್, ನಿಮಗೆ ಬಹಳ ವಂದನೆಗಳು. ಹಿಂದಿನ ಕಾರ್ಯಕ್ರಮದಲ್ಲಿಯೂ ಕೂಡ ನೀವು ವಿಶೇಷವಾದ ರೀತಿಯಲ್ಲಿ ಅನೇಕ ಮಾಹಿತಿಗಳನ್ನ ವಿದ್ಯಾರ್ಥಿಗಳಿಗೆ ನೀವು ಕೊಟ್ಟಿದ್ದೀರಿ. ತಂದೆ ತಾಯಿಗಳು ಅಂದ್ರೆ ಪೋಷಕರು ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಒತ್ತಡವನ್ನ ಹಾಕ್ತಾರೆ ಅಂತ ಹೇಳಿ. ಹಾಗಾಗಿ ಈ ಒಂದು 2ನೇ ಎಪಿಸೋಡ್ ಅನ್ನ ನಾವಿವತ್ತು ಮಾಡ್ತಾ ಇದ್ದೇವೆ. ಹಿಂದಿನ ಎಪಿಸೋಡಿನ ಒಂದು 3 ಪ್ರಶ್ನೆಗಳಿಗೆ ಉತ್ತರವನ್ನ ಅದನ್ನ ಇದು ಮಾಡಿ ಒಂದು ಬ್ರೀಫ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಅದು ಬಹಳ ಉಪಯೋಗ ಆಗ್ತದೆ ಸರ್. ಖಂಡಿತ ಮ್ಯಾಮ್. ಇದು ಒಂಥರ ಮೆಲುಕು ಹಾಕುವಂತ ರೀತಿ. ಆದ್ರೆ ಆ 3 ಪ್ರಶ್ನೆಗಳು ಒಂದು ಜೀವವನ್ನ ತುಂಬಿದಂತ ಪ್ರಶ್ನೆಗಳು ಅಂತಾನೆ ನಿಮ್ಮಿಂದ ಬಂದಂತದ್ದು ಅಂತ ಹೇಳ್ಬಹುದು. ಆಮೇಲೆ ತುಂಬಾ ಮನಮುಟ್ಟುವಂತ ಪ್ರಶ್ನೆಗಳಾಗಿದ್ವು. ಆ 3 ಪ್ರಶ್ನೆಗಳನ್ನ ನಾನು ನಿಮಗೆ ಸಮ್ಮರೈಸ್ ಮಾಡಿ ಹೇಳೋದಾದ್ರೆ, ಮೊದಲನೆಯದು ಪೋಷಕರ ಪಾತ್ರ, 2ನೇದು ವಿದ್ಯಾರ್ಥಿಗಳ ಪಾತ್ರ, ಮತ್ತು ಇವರಿಬ್ಬರ ಮಧ್ಯೆ ಇರ್ತಕ್ಕಂಥ ಸಂಬಂಧಗಳ ಜೋಡಣೆಯಲ್ಲಿ ಇರುವಂತಹ ಸ್ಟ್ರೆಸ್ ನ ಪಾತ್ರ. ಇವು 3ನ್ನ ನಾನು ಸಮ್ಮರೈಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಒಂದು ಇವತ್ತಿನ ಕಾಲದ ಘಟ್ಟ ಹೇಗಿದೆ ಅಂತಂದ್ರೆ, ನಾವು ಬಹಳ ಒತ್ತಡದ ಜೀವನದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ಬಿಟ್ಟಿದ್ವಿ. ಕಾರಣ ಇಷ್ಟೇನೆ, ನಾವು ಮಾತಾಡಿದ ಹಾಗೆ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು ನಮ್ಮದು ಮಾರ್ಜಿನ್ ಲೆವೆಲ್ ತುಂಬಾ ಮೇಲೆ ಹೋಗ್ಬಿಟ್ಟಿದೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸೈಕಲ್ಲು ಇಲ್ಲದಂತ ಕಾಲದಲ್ಲಿ ನಾವಿವತ್ತು 2 ಕಾರ್ ಇಟ್ಕೊಳ್ಳೋ ಲೆವೆಲ್ಗೆ ರೀಚ್ ಆಗಿರೋದ್ರಿಂದ ಆ ಕಾರ್ನ EMI ಕಟ್ಬೇಕಲ್ಲ, ಆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ರೀಚ್ ಆಗುವಂತದ್ದನ್ನ ನಾನು ಮಾತಾಡ್ತಾ ಇರೋದು. ಆದ್ರೆ ಈ ಎಕ್ಸ್ಪೆಕ್ಟೇಷನ್ ರೀಚ್ ಆಗುವಾಗ ನನ್ಗೆ ಆ ಸಾಮರ್ಥ್ಯ ಇದೆಯಾ ಅಂತ, ಆ ಬೆನ್ಝೋ BMW ತಗೊಳ್ಳೋದಕ್ಕೆ ನಂಗೆ ಸಾಮರ್ಥ್ಯ ಇದೆಯಾ ಅನ್ನೋದು ಪ್ರಶ್ನೆ ಮಾಡ್ಕೋಬೇಕು. ನನ್ನ ಲೆವೆಲ್ ಮಾರುತಿ ಕಾರ್ ಆಗೋದಾದ್ರೆ ಮಾರುತಿ ಕಾರ್ನಲ್ಲಿ ಬದುಕುವಂತ ಒಂದು ಆಲೋಚನೆ, ಯೋಜನೆ ನನ್ನಲ್ಲಿರ್ಬೇಕು. ಇದು ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಬಹಳ ನಿರ್ದಿಷ್ಟವಾದಂತ ಉತ್ತರ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಮಾಡಬೇಕಾದಂತ ಕೆಲಸ ಇಷ್ಟೇನೆ, ನನ್ನ ಗುಣಮಟ್ಟ ಮತ್ತು ನನ್ನ ಸಾಮರ್ಥ್ಯ ಏನು ಅನ್ನುವಂಥದ್ದು ನಾನು ನಿಶ್ಚಯವಾಗಿ ಅರ್ಥ ಮಾಡ್ಕೊಳ್ಳೋದು. ಇದನ್ನ ಪೇರೆಂಟ್ಸ್ ಮುಂದೆ ಮನಸ್ಸು ಬಿಚ್ಚಿ ಮಾತಾಡುವಂಥದ್ದನ್ನ ನಾನು ಒಬ್ಬ ವಿದ್ಯಾರ್ಥಿಯಾಗಿ ಮೊದಲನೇದು ಕಲ್ತ್ಕೋಬೇಕು. ಪ್ರತಿ ಹುಟ್ಟಿದಂತ ಎಲ್ಲಾ ವಿದ್ಯಾರ್ಥಿಗಳು ಐನ್ಸ್ಟೀನ್ ಆಗಕ್ಕಾಗಲ್ಲ. ಇದು ನಾನು ಯಾವಾಗ್ಲೂ ಹೇಳುವಂತ ಪದ. ಎಲ್ಲರೂ ನೊಬೆಲ್ ಲಾರೆಟ್ಸ್ ಆಗಕ್ ಸಾಧ್ಯ ಇಲ್ಲ. ಆದರೆ ನಮ್ಮ ಸಾಮರ್ಥ್ಯಕ್ಕೆ ಏನಾಗಕ್ ಸಾಧ್ಯ ಇದೋ ಅದನ್ನ ನಾನು ಮಾಡೋದಕ್ಕೆ ಸಾಧ್ಯ ಇದೆ. ಈಗ ನನ್ನ ಏಜು ಮತ್ತೆ ಸಚಿನ್ ತೆಂಡೂಲ್ಕರ್ ಏಜು ಒಂದೇ ಏಜು. ಆದ್ರೆ ಅವರು ಇಡೀ ಪ್ರಪಂಚ ಅವರನ್ನ ಆರಾಧಿಸ್ತಾರೆ ಅಂತ ನಾನು ಅದೇ ಹುಚ್ಚುಕಟ್ಟು ಓಡಿದ್ರೆ ಆಗೋದಿಲ್ಲ. ನನ್ನ ಸಾಮರ್ಥ್ಯಕ್ಕೆ ದೇವ್ರು ನನ್ಗೇನ್ ಶಕ್ತಿ ಕೊಟ್ಟಿದಾನೋ ಅದನ್ನ ಪರಿಪೂರ್ಣವಾಗಿ ಉಪಯೋಗಿಸ್ಕೊಂಡು ನಾನು ಆ ಎಬಿಲಿಟಿಗೆ ತಕ್ಕನಾದಂತ ಒಬ್ಬ ವಿದ್ಯಾರ್ಥಿ ಆದ್ರೆ ನನಗೆ ನನ್ನ ಜೀವನದ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಪೇರೆಂಟ್ಸ್ ಕೂಡ ಇದನ್ನ ಮಾಡ್ಲೇಬೇಕಾದ. ಪ್ರತಿಯೊಬ್ಬ ಪೇರೆಂಟ್ ಮನಸ್ಸಿನಲ್ಲಿ ಮೊದಲನೇದಾಗಿ ಬರಬೇಕಾದದ್ದೇನು, ನನ್ನ ಮಗುವಿನ ಸಾಮರ್ಥ್ಯ ಏನು ಅಂತ. ಅದನ್ನ ನಾವು ಅರ್ಥಕೋಬೇಕು. ಯಾಕೆಂದ್ರೆ ಚಿಕ್ಕಂದಿನಿಂದ ಆ ಮಗುವನ್ನ ಮುದ್ದಾಡಿ ಬೆಳೆಸ್ತಕ್ಕಂಥ ಪೇರೆಂಟ್ಸ್ ಮಗುವಿನ ಸಾಮರ್ಥ್ಯಕ್ಕೆ ಬಂದಾಗ ಅದರಲ್ಲಿ ಯಾಕೆ ಆ ತರದ ಒಂದು ನೆಗೆಟಿವ್ ಥಿಂಕಿಂಗ್ ಬರಬೇಕು? ಎಲ್ಲಾ ಮಕ್ಕಳು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಸು, ಎಲ್ಲಾ ಮಕ್ಕಳು ಆರ್ಕಿಟೆಕ್ಟ್ಸು, ಎಲ್ಲಾ ಮಕ್ಕಳು ಡಾಕ್ಟರ್ಸು, ಎಲ್ಲರೂ ಲಾಯರ್ಸು, ಎಲ್ಲರೂ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗಕ್ ಸಾಧ್ಯ ಇಲ್ಲ. ಅವರವರ ಸಾಮರ್ಥ್ಯದ ಅನುಗುಣವಾಗಿ ಆ ವಿದ್ಯಾರ್ಥಿಯಲ್ಲಿ ಏನಾಗಕ್ ಸಾಧ್ಯ ಇದೆ ಅದನ್ನ ಆ ಪೇರೆಂಟ್ ಮನಗಂಡು ಅದಕ್ಕೆ ಪೋಷಣೆ, ಅದಕ್ಕೆ ಬೇಕಾದಂತ ಲಾಲನೆಯನ್ನು ಮಾಡಿ.
ಅದು ಮಾಡದೆ ಫಾಲ್ಸ್ ಇಂಪ್ರಿಂಟ್ಸ್ ಅನ್ನ ಕ್ರಿಯೇಟ್ ಮಾಡಕ್ ಹೊರಟಾಗ ಇಬ್ಬರ ಮನಸ್ಸು ಕೂಡ ಸಂತೋಷದಲ್ಲಿರೋದಿಲ್ಲ. ಈ ಕಡೆ ವಿದ್ಯಾರ್ಥಿಯು ಸಂಕುಚಿತವಾದಂತ ಮನಸ್ಸಿಗೆ ಒಳಪಟ್ಟು ಡಿಪ್ರೆಷನ್ ಅನ್ನೋ ಪದವನ್ನ ತನ್ನದಾಗಿಸ್ಕೊಳ್ತಾನೆ. ತಂದೆಯು ಫಾಲ್ಸ್ ಇಮೇಜಿಂಗ್ಗೆ ಹೋಗಿ ಎಲ್ಲಾ ನೆಗೆಟಿವ್ ಇಂಪ್ರಿಂಟ್ಸ್ ಅನ್ನೇ ಅನುಭವಿಸ್ಬೇಕಾಗುತ್ತೆ. ಅನ್ಯಾಯವಾಗಿ ಮಗುವಿನ ಜೀವನವನ್ನು ನೆಗೆಟಿವ್ ದೃಷ್ಟಿಗೆ ದೂಡ್ತೀವಿ, ನಮ್ಮ ಒಂದು ಸಂತೋಷವಾದಂತ ಜೀವನವನ್ನು ಕೂಡ ನಾವು ನರಕ ಯಾತನೆಗೆ ತೆಗೆದುಕೊಂಡು. ಸೊ ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯೆ ಇದು ಪರಸ್ಪರವಾದಂತ ಒಂದು ವಿಸ್ತೃತವಾದಂತ ಆಲೋಚನೆಗಳನ್ನ ಕೂತ್ಕೊಂಡು ಡಿಸ್ಕಷನ್ ನಡಿಬೇಕು. ನಾನು ಅದಕ್ಕೆ ಹೇಳೋದೇನ್ ಗೊತ್ತಾ ಮ್ಯಾಮ್, ಪ್ರತಿ ಮನೆಯಲ್ಲಿ ನೀವು ಇಡೀ ದಿನ ಬ್ಯುಸಿ ಇರಿ, ಪರವಾಗಿಲ್ಲ, ರಾತ್ರಿ ಒಂದು ಊಟ ಅಟ್ಲೀಸ್ಟ್ ಎಲ್ರೂ ಒಟ್ಟಾಗಿ ಕೂತ್ಕೊಂಡು ಮಾಡಿ. ಆಗ ಟಿವಿ ಆನ್ ಮಾಡಬೇಡಿ, ಆಗ ನಿಮ್ಮ ಮೊಬೈಲ್ ಬೇಡ, ಏನು ಮಾಡಬೇಡ, ಕೂತ್ಕೊಂಡು ತಟ್ಟೆಯಲ್ಲಿ ಊಟ ಹಾಕೊಂಡು ಚೆನ್ನಾಗಿ ಹರಟೆ ಹೊಡಿತಾ ಇಡೀ ದಿನದ ಎಲ್ಲರ ದಿನಚರಿಗಳನ್ನ ಎಲ್ಲರೂ ಡಿಸ್ಕಸ್ ಮಾಡ್ಕೊಂಡು ಮಾಡುವ ಊಟ ಇದೆಯಲ್ಲ ಮ್ಯಾಮ್, ಅದು ಸರಿಯಾದ ರೀತಿಯಲ್ಲಿ ದೇಹಕ್ಕೂ ಮುಟ್ಟತ್ತೆ, ಮನಸ್ಸು ಶುದ್ಧವಾಗತ್ತೆ. ಇದನ್ ಮಾಡ್ಬೇಕು ನಾವು. ಅದ್ರ ಅಸಾಧ್ಯವಾದಂತ ಒಂದು ಕಾರ್ಯ ಖಂಡಿತ ಅಲ್ಲ. ಇದು ನಾನ್ ಹೇಳೋದೇನ್ ಗೊತ್ತಾ, ಇಲ್ಲಿ ನಮ್ಮ ಮನಸ್ಸುಗಳು ಇದಕ್ಕೆ ಸೇರ್ಕೊಳ್ಬೇಕು. ಆಗ್ತಾ ಇಲ್ಲ ಯಾಕೆ? ನಾವು ನಿರ್ಧಾರ ಮಾಡಿ ಆಗಿದೆ ಮ್ಯಾಮ್. ನಾನ್ ಮನೆಗೆ ಮುಟ್ಟೋದೆ 10:30 ಅಂತ ಅಪ್ಪ ಡಿಸೈಡ್ ಮಾಡಿದ್ರೆ, ಅಮ್ಮ ಬರೋದೇ 9:30 ಅಂತ ಡಿಸೈಡ್ ಮಾಡಿದ್ರೆ, ಮಗು 12:30 ಬಂದೇ ಬರುತ್ತೆ ರಾತ್ರಿ ಅಲ್ವಾ? ನಾನ್ ಹೇಳೋದು ನಮ್ಮ ಚೌಕಟ್ಟನ್ನ ನಿರ್ಧರಿಸ್ಕೊಳ್ಳೋದಕ್ ನಮಗ್ ಖಂಡಿತ ಆಗತ್ತೆ, ಯಾಕೆ ಮಾಡ್ಕೊಳಕ್ ಆಗಲ್ಲ? ಈ ನಿರ್ಧಾರಕ್ಕೆ ನಾವೆಲ್ಲ ಸರಿಯಾದ ರೀತಿಯಲ್ಲಿ ಬರ್ಬೇಕು. ರಾತ್ರಿ ಊಟ ನಾವೆಲ್ಲ ಒಟ್ಟಿಗೆ ಮಾಡ್ತೀವಿ ಅಂತ ಒಂದು ಡಿಸಿಷನ್ ಮಾಡಿದ್ರೆ ಯಾಕೆ ಮಾಡಕ್ ಆಗಲ್ಲ ಮ್ಯಾಮ್? ಈಗ ನೀವು ಹತ್ತುವ ಫ್ಲೈಟಿಗೆ 1 ಗಂಟೆ ಲೇಟ್ ಆಗಿ ಹೋದ್ರೆ ನಿಮ್ಮನ್ನ ಒಳಗ್ ಬಿಡ್ತಾರ? ಬಿಡಲ್ಲ. ನೀವ್ ಅದಕ್ಕೆ ಸೆಟ್ ಮಾಡಿಕೊಂಡು ಹೋಗೋ ತರ ನಿಮ್ಮ ಜೀವನವನ್ನು ಯಾಕೆ ಸೆಟ್ ಮಾಡ್ಕೋಬಾರ್ದು? ಇದು ಅಷ್ಟು ಮುಖ್ಯವಾದಂತ ಫ್ಲೈಟ್ ಇದು ನಿಮ್ಮ ಜೀವನದ್ದು. ಅದನ್ನ ಹತ್ತೋದಕ್ಕೆ ತಯಾರಿ ನಡೆಸಿರ್ತಕ್ಕಂಥ ಅಪ್ಪ ಅಮ್ಮನೂ ಅಷ್ಟೇನೆ, ಈ ಕಡೆ ಮಕ್ಕಳು ಅಷ್ಟೇನೆ, ಬಹಳ ಆಲೋಚನೆ ಮಾಡಿ ನಡೆಸ್ಬೇಕು. ಮತ್ತೆ ನಮ್ಮ ಸಾಮರ್ಥ್ಯದ ಗುಣಮಟ್ಟ ನಮಗ್ ಗೊತ್ತಿದ್ರೆ ನಮಗ್ ಸಿಗುವ ಸಕ್ಸಸ್ ಖಂಡಿತ ಒಳ್ಳೇದಾಗತ್ತೆ. ನಾವು ಫಾಲ್ಸ್ ಇಮೇಜಿಂಗ್ಗೆ ಹೋಗ್ತಾ ಇದೀವಿ. ಪಕ್ಕದ ಮನೆಯವನು ನ್ಯೂಯಾರ್ಕ್ ಹೋದ, ಎದುರುಗಡೆ ಮನೆಯವರು ಸ್ಯಾನ್ ಫ್ರಾನ್ಸಿಸ್ಕೋ ಹೋದ್ರು, ಮತ್ತೊಬ್ರು ಕ್ಯಾಲಿಫೋರ್ನಿಯಾಗ ಹೋದ್ರು ಅಂತ ನಾನು ಅದರಿಂದ ಓಡಿದ್ರೆ, ನನಗೆ ಬೆಂಗಳೂರಿನ ಮೆಟ್ರೋ ಸ್ಟೇಷನ್ ಹತ್ತಕ್ಕೆ ಶಕ್ತಿ ಇಲ್ದಿರ ಇದ್ರೆ ನಾನು ಎಲ್ಲಿ ಹೋಗೋದು ಕ್ಯಾಲಿಫೋರ್ನಿಯಾ ಅಲ್ವಾ? ಇದು ನಾವು ಆಲೋಚನೆ ಮಾಡಬೇಕಾದಂತ ಪ್ರಶ್ನೆಗಳಷ್ಟೇ. ಕೊನೆಯದಾದಂತ ಒಂದು 3ನೇ ಪ್ರಶ್ನೆಯ ಸಮರೈಸೇಷನ್, ಸ್ಟ್ರೆಸ್ ಅನ್ನುವಂಥದ್ದು ನಮ್ಗೆ ಬಂದಿರತಕ್ಕಂತ ಒಂದು ಅಡಿಕ್ಟೆಡ್ ಡಿಸೀಸ್ ಮ್ಯಾಮ್. ನಾನು ಇದನ್ನೊಂದು ನಿಮ್ಗೆ ಇಲ್ಲಿ ತಲುಪಿಸ್ಬೇಕು. ಇದು ನಾವು ತಂದ್ಕೊಂಡಂತ ಕಾಯಿಲೆ. ಇದು ನಮ್ಗೆ, ಇದು ನಮ್ಮನ್ನ ಹುಡುಕೊಂಡ್ ಬರ್ಲಿಲ್ಲ, ನಾವು ಇದನ್ನ ಹೋಗಿ ಕರ್ಕೊಂಡ್ ಬಂದದ್ ನಮ್ಮ ಹತ್ರ. ಈ ಒಂದ್ ಕನ್ನಡದಲ್ಲಿ ಒಂದ್ ಪದ ಇದೆ, ಎದುರು ಕಡೆ ಹೋಗ್ತಾ ಇರೋ ಮಾರಮ್ಮನ್ನ ಒಳಗ್ ಬಾ ಅಂತ ಕರೆಯೋದಂತೆ, ಬಂದ್ಮೇಲೆ ಅವಳ ಗಲಾಟೆಯನ್ನು ನಾವು ಪಡ್ಕೊಳ್ಳೋದು. ನಾವು ಮಾಡ್ತಾ ಇರುವಂತ ಚೇಷ್ಟೆ ಸ್ಟ್ರೆಸ್ ಅನ್ನುವಂತ, ಇದು ಆಂಗ್ಸೈಟಿ ಅನ್ನುವಂಥದ್ದು, ಈ ಡಿಪ್ರೆಷನ್, ಇದೆಲ್ಲ ನಾವು ಇನ್ವೈಟ್ ಮಾಡ್ತಾ ಇರೋದು. ಯಾಕೆ? ನಮ್ಮ ಮನಸ್ಸನ್ನ ಅಷ್ಟು ವಿಚಲಿತ ಮಾಡ್ತಾ ಇದೆ. ಇದೇ ಮನಸ್ಸನ್ನ ನೀವು ಮ್ಯಾನೇಜ್ ಮಾಡಿ ನೋಡಿ, ಸಂತೋಷವಾಗಿ ನೀವು ಇದನ್ನ ಆನಂದವಾಗಿ ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ಲತಾ ಮಂಗೇಶ್ಕರ್ ಒಂದ್ ಕಡೆ ಒಂದ್ ಸಣ್ಣ ಪದ ಹೇಳ್ತಾರೆ, ನಾನು ಅದನ್ನ ಹೇಳಿ ಕನ್ಕ್ಲೂಡ್ ಮಾಡಿ. ಅವ್ರಿಗೆ ದೊಡ್ಡ ಸಿಂಗರ್ಸ್ ಕಾನ್ಸರ್ಟ್ ನಲ್ಲಿ ಕರೀತಾರೆ ಮ್ಯಾಮ್, ಎಲ್ಲ ಬೆಸ್ಟ್ ಮ್ಯಾಸ್ಟ್ರೋಸ್ ಅವ್ರು. ಅಲ್ಲಿ ಕರೆದು ಮೇರೆ ವತನ್ ಕೆ ಲೋಗೋ ಅನ್ನೋ ಈ ಹಾಡನ್ನ ನೀವು ಹಾಡ್ಬೇಕು ಅಂತ ಕೇಳ್ತಾರೆ. ಆಕೆ ಒಂದ್ ಪದನ್ ಹೇಳ್ತಾರೆ, ನೀವೆಲ್ಲ ನನಗೋಸ್ಕರ ಹಾಡೋದಕ್ಕೋಸ್ಕರ ವ್ಯವಸ್ಥೆ ಮಾಡಿಕೊಟ್ಟಂತ ಪ್ಲಾಟ್ಫಾರ್ಮ್ ಈ ಹಾಡು. ಇದರಿಂದ ಲತಾ ಮಂಗೇಶ್ಕರ್ ನಿಜವಾಗಿ ಆ ಸೈನಿಕರಿಗೆ ಒಂದು ಆಶುತರ್ಪಣವನ್ನ ಸಲ್ಲಿಸೋದಕ್ಕೆ ಸಾಧ್ಯ ಆಯ್ತು. ಇದನ್ನ ನಾನು ಮತ್ತೊಮ್ಮೆ ಹಾಡ್ಬೇಕು ಅನ್ನುವಂಥದ್ದಾದ್ರೆ ನೀವೆಲ್ಲ ಮ್ಯಾಸ್ಟ್ರೋಗಳು ಒಟ್ಟಾರೆ ನನ್ನ ಜೊತೆ ಸೇರ್ಕೊಂಡು, ಎಲ್ಲರೂ ನೀವು ನಂಗಿಂತ ದಿಗ್ಗಜರು, ನನ್ ಜೊತೆ ಸೇರ್ಕೊಂಡು ಆ ಸೈನಿಕರಿಗೆ ಮನಸ್ಪೂರ್ವಕವಾಗಿ ಸೆಲ್ಯೂಟ್ ಮಾಡೋದಾದ್ರೆ ನಿಮ್ಗೋಸ್ಕರ ಈ ಹಾಡನ್ನ ಹಾಡ್ತೀನಿ. ಮ್ಯಾಮ್, ನೀವು ನಂಬ್ತಿರೋ ಬಿಡ್ತಿರೋ, ಅವತ್ತಿನ ಆ ಕಾನ್ಸರ್ಟ್ ಅನ್ನ ಲತಾ ಮಂಗೇಶ್ಕರ್ಗೆ ಗೊತ್ತಿಲ್ಲದೆ 3 ಡಿಫೆನ್ಸ್ ಫೋರ್ಸಸ್ಗೆ ಲೈವ್ ಆಗಿ ಕೇಳಿಸ್ತಾರೆ. ಆ ಆಕೆ ಹಾಡಿರ್ತಕ್ಕಂಥದ್ದನ್ನ ಆಮೇಲೆ ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ ಅಂದ್ರೆ, ಪ್ರಪಂಚದ ಮೂಲೆಯಿಂದ ಆಕೆಗೆ ಮೆಸೇಜಸ್ ಬರ್ಲಿಕ್ಕೆ ಶುರುವಾಗುತ್ತೆ.
ಆಮೇಲೆ ಗೊತ್ತಾಗತ್ತೆ ಎಂಥ ಒಂದು ಒಳ್ಳೆ ಕೆಲಸ ತನ್ನ ಕೈಲಿ ಮಾಡಿಸಿದ್ರು. ನೋಡಿ, ನಾನು ಇದನ್ನ ಯಾಕೆ ಈ ಎಕ್ಸಾಂಪಲ್ ಕೊಟ್ಟೆ ಅಂತಂದ್ರೆ, ನಿಮ್ಮ ದೃಷ್ಟಿಕೋನ, ನಿಮ್ಮ ಕಲ್ಪನೆ, ಆಲೋಚನೆ ಸರಿಯಾದ ರೀತಿಯಲ್ಲಿ ಇದ್ರೆ ಅದರ ಎಂಡ್ ರಿಸಲ್ಟ್ ಕೂಡ ಒಳ್ಳೇದ್ ಬರುತ್ತೆ. ಒಳ್ಳೆ ರೀತಿಯಲ್ಲಿ ಬರುತ್ತೆ, ಖಂಡಿತ. ಇದನ್ನ ಒಬ್ಬ ಪೇರೆಂಟ್ ಆಗಿ, ಒಬ್ಬ ಮಕ್ಕಳಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಂಡ್ರೆ ನಮ್ಮ ಕೆಲಸ ಸುಲಭ ಆಗತ್ತೆ. ಹೋಪ್ ಐ ಹ್ಯಾವ್ ಆನ್ಸರ್ಡ್ ಇಟ್. ನಿಜ ಸರ್, ತುಂಬಾ ಇದು ನಾವು ಕಾರ್ಯಕ್ರಮದಿಂದ ನಾವು ಅನೇಕ ವಿಷಯಗಳನ್ನ ನಾವು ಹೇಳಲಿಕ್ಕೆ ಸಾಧ್ಯತೆ ಆಗ್ಲಿಲ್ಲ. ಈಗ ನೀವು ಬ್ರೀಫ್ ಅಲ್ಲಿ ಹೇಳುವಾಗ ನೀವು ಅದನ್ನೆಲ್ಲ ಕವರ್ ಮಾಡಿದ್ರಿ, ಬಹಳ ಸಂತೋಷ ಸರ್. ವೀಕ್ಷಕರೇ, ಈ ದಿನದ ಕಾರ್ಯಕ್ರಮ ನಾವು ಪಿಯರ್ ಪ್ರೆಷರ್ ಅಂದ್ರೆ ಗೆಳೆಯರ ಮುಖಾಂತರವಾಗಿ ಆಗುವಂತಹ ಒತ್ತಡಗಳ ವಿಚಾರದಲ್ಲಿ ನಾವು ಮಾತನಾಡ್ಲಿಕ್ಕಿದ್ದೇವೆ. ಹಾಗಾಗಿ ನಮ್ಮ ಮಧ್ಯದಲ್ಲಿರುವಂತಹ ಡಾಕ್ಟರ್ ಸಿ.ಕೆ. ಮಂಜುನಾಥ್ ಅವರು ನಾವು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನ ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರೆ ಬಹಳ ಸಂತೋಷ. ಯಾಕೆಂದ್ರೆ ಇದು ನಿಮಗೋಸ್ಕರ ನಾವು ಪ್ರಸಾರ ಮಾಡ್ತಾ ಇರುವಂತ ಈ ಒಂದು ಕಾರ್ಯಕ್ರಮ ನಿಮ್ಮ ಜೀವಿತಗಳು ಒಳ್ಳೆ ರೀತಿಯಲ್ಲಿ ರೂಪಿಸಲ್ಪಡ್ಲಿ, ಮತ್ತೆ ನಿಮ್ಮ ಭವಿಷ್ಯ ಒಳ್ಳೆ ರೀತಿಯಲ್ಲಿ ಮುಂದೆ ಸಾಗ್ಲಿ ಅನ್ನುವಂಥದ್ದೇ ನಮ್ಮ ಆಶೆ ಆಗಿದೆ. ಹಾಗಾಗಿ ಈ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಸರ್ ನಿಮಗೆ, ಗೆಳೆಯರ ಒತ್ತಡದ ವಿವಿಧ ರೂಪಗಳು ನೇರ ಆಗಿರ್ಬೋದು, ಪರೋಕ್ಷ ಆಗಿರ್ಬೋದು, ಸೂಕ್ಷ್ಮ ಆಗಿರ್ಬೋದು, ಇದು ಯಾವ್ದು? ಬಹಳ $1 million ಪ್ರಶ್ನೆ ಇದು. ಮೇಡಮ್, ಈ ಪ್ರಶ್ನೆ ಇವತ್ತು ಉತ್ತರಿಸ್ಬೇಕಾದ್ರೆ ನಾನು ಆ ಯೌವನಕ್ಕೆ ವಾಪಸ್ ಹೋಗ್ಬೇಕಾಗತ್ತೆ. ಯಾಕೆ ಅಂದ್ರೆ ನಾನು ನನ್ನ ಓದುವಿನ ಪೀರಿಯಡ್ ನಲ್ಲಿ ಈ ಪದ ನಮ್ಮ ಹತ್ರ ಇತ್ತು, ಆದ್ರೆ ಒಂದು ಒಳ್ಳೆಯ ರೂಪದಲ್ಲಿ ಇಟ್ಟಿದೆ. ನಾನು ನಿಮಗೆ ಸಣ್ಣ ಉದಾಹರಣೆ ಕೊಟ್ಟು ನಿಮ್ಮ ಈ ಪ್ರಶ್ನೆ ಉತ್ತರಕ್ಕೆ ಬರ್ತೀನಿ. ನನ್ನ ಕ್ಲಾಸಲ್ಲಿ ಒಬ್ಬ PUC ಅಲ್ಲಿ ಒಬ್ಬ ಸ್ನೇಹಿತ ಮ್ಯಾಥ್ಸ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್. ಅವನು ನಮ್ಮ ಲೆಕ್ಚರರ್ ಒಂದು ಪ್ರಾಬ್ಲಮ್ ಅನ್ನ ಬೋರ್ಡ್ ಮೇಲೆ ಬರೆದು ಅದನ್ನ ದೀರ್ಘವಾಗಿ ಅವ್ರು ಸಾಲ್ವ್ ಮಾಡುವಾಗ ಅವ್ನು ಬಹಳ ಸುಲಭವಾದಂತ ರೀತಿಯಲ್ಲಿ ಅದನ್ನ ಸಾಲ್ವ್ ಮಾಡ್ತಾ ಇದ್ದ. ಅಂದ್ರೆ ಅವನ ಹತ್ರ ಶಾರ್ಟ್ ಕಟ್ ಆನ್ಸರ್ಸ್ ಇರ್ತಾ ಇತ್ತು ಅದಕ್ಕೆ. ಸರ್ ಮತ್ತೆ ರಿಪೀಟ್ ಮಾಡಿ, ಎಕ್ಸಾಂಪಲ್ ಇಂದ ರಿಪೀಟ್ ಮಾಡಿ. ನಾನು ವಾಯ್ಸ್ ಡಿಸ್ಕನೆಕ್ಟ್ ಆಗ್ತಾ ಇತ್ತು. ಹೌದಾ, ಸರಿ ಆಯ್ತಾ ಈಗ? ಹಲೋ, ಕೇಳುತ್ತಾ ಮ್ಯಾಮ್? ಹೌದು ಸರ್, ಡಿಸ್ಕನೆಕ್ಟ್ ಆಗ್ತಾ ಇತ್ತು ಅದಕ್ಕೆ. ಓಕೆ, ಎಕ್ಸಾಂಪಲ್ ಇಂದ ಸ್ಟಾರ್ಟ್ ಮಾಡಿ. ಓಕೆ, ನಾನು ನನ್ನ PUC ಶಿಕ್ಷಣದ ಸಂದರ್ಭದಲ್ಲಿ ನನ್ನ ಕ್ಲಾಸಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದ. ಅವನು ಗಣಿತದಲ್ಲಿ ಬಹಳ ಮೇರು ವಿದ್ಯಾರ್ಥಿ. ಅವನು ನನ್ನ ಟೀಚರ್ ಒಂದು ಪ್ರಾಬ್ಲಮ್ ಅನ್ನ ಬೋರ್ಡ್ ಮೇಲೆ ಬರೆದು ಅದನ್ನ ಸಾಲ್ವ್ ಮಾಡಿದ್ರೆ, ಲಾಂಗ್ ಮೆಥಡ್ ಅಲ್ಲಿ ಅವ್ರು ಸಾಲ್ವ್ ಮಾಡಿದ್ರೆ, ಇವನು ಅದನ್ನ ಶಾರ್ಟ್ ಕಟ್ ವೇ ನಲ್ಲಿ ಸಾಲ್ವ್ ಮಾಡೋದು. ನಮ್ಗೆ ಟೀಚರ್ ಹತ್ರ ಹೋಗಿ ಕೇಳಕ್ಕೆ ಧೈರ್ಯ ಇರ್ತಾ ಇರ್ಲಿಲ್ಲ. ಸೊ ಇವನು ನಮಗೆ ರೆಡಿಮೇಡ್ ಸೊಲ್ಯೂಷನ್. ಹೋಮ್ವರ್ಕ್ ಕೊಟ್ರು ಇವನೇ ನಮಗೆ ಟೀಚರು, ಪ್ರಾಬ್ಲಮ್ ಅರ್ಥ ಆಗ್ಲಿಲ್ಲ ಅಂದ್ರೆ ಇವನೇ ನಮಗೆ ಸೆಕೆಂಡ್ ಟೀಚರ್. ಹಾಗಾಗಿ ಇವನನ್ನ ನಾವು ಅಷ್ಟೇ ನಂಬ್ಕೊಂಡಿದ್ವಿ. ಅವನಿಗೊಂದ್ ಸ್ವಲ್ಪ ಇತ್ತು, ನನ್ನ ಹತ್ರನೇ ಎಲ್ಲರೂ ಬರ್ತಾರೆ ಅಂತ. ಆದ್ರೆ ಆಗಿನ ಕಾಲ ಹೇಗಿತ್ತು ಅಂದ್ರೆ ಮ್ಯಾಮ್, ನಾವೊಂದು ಈ ಜೊತೆಯಾಗಿ ಬೆಳೀತಾ ಇದ್ದದ್ರಿಂದ, ಜೊತೆಯಾಗಿ ಇರುವಂತ ಜೀವನ ಗೊತ್ತಿದ್ರಿಂದ, ನನ್ನ ಕ್ಲಾಸಿನ ಲಾಸ್ಟ್ ವಿದ್ಯಾರ್ಥಿ ತುಂಬಾ ಗಣಿತ ಕಷ್ಟ ಅನ್ನುವಂತವನನ್ನು ಕೈ ಹಿಡಿದು ಇವನ್ ಮೇಲೆ ಎತ್ತಾ ಇದ್ದ. ಅವನು ಹೇಳ್ತಾ ಇದ್ದ, ನೀನ್ ಇದಿಷ್ಟನ್ ಮಾತ್ರ ಓದ್ಕೊಂಡ್ ಬಾ, ಎಕ್ಸಾಮ್ಗೆ ಪಾಸ್ ಆಗಿ ಹೋಗ್ತೀನಿ ನೀನು ಅಂತ. ನೋಡಿ, ಈ ಸಂಬಂಧಗಳು ನಮ್ಮನ್ನು ತುಂಬಾ ಚೆನ್ನಾಗಿ ಬೆಳೆಸ್ತಾ ಇತ್ತು. ಆದ್ರೆ ನೀವು ಇವಾಗ ಕೇಳಿರುವ ಪ್ರಶ್ನೆಗೆ ನಾನು ಬರ್ತೀನಿ. ಇವತ್ತು ಯಾಕೆ ಒಂದು ನೆಗೆಟಿವ್ ಆಟಿಟ್ಯೂಡ್ ಬರ್ತಾ ಇದೆ ಪಿಯರ್ ಪ್ರೆಷರ್ ನಲ್ಲಿ ಅಂತಂದ್ರೆ, ಒಂದು ಮ್ಯಾಮ್, ಸಾಮರ್ಥ್ಯದ ಎಕ್ಸ್ಪೆಕ್ಟೇಷನ್ ಲೆವೆಲ್ ತುಂಬಾ ಎತ್ತರಕ್ಕೆ ಹೋಗ್ಬಿಟ್ಟಿದೆ. ನೀವು ಈ ವರ್ಷದ JEE ಮತ್ತು ನೀಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ರಿಸಲ್ಟ್ಸ್ ತಗೊಂಡ್ರೆ ಔಟ್ ಆಫ್ ಔಟ್ ಅದ್ರಲ್ಲಿ ಕೂಡ ಸ್ಕೋರ್ ಮಾಡಿದ್ದಾರೆ. ನೀಟಲ್ಲೂ ಔಟ್ ಆಫ್ ಔಟ್ ಸ್ಕೋರ್ ಮಾಡಿದವರು ಇದ್ದಾರೆ, JEE ಎಕ್ಸಾಮ್ಸ್ ನಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಿದವರು ಇದ್ದಾರೆ. ಮತ್ತೆ ಇದ್ರಲ್ಲೆಲ್ಲ ಪರ್ಸೆಂಟೈಲ್ ಅನ್ನುವಂಥದ್ರಲ್ಲಿ ಕ್ಯಾಲ್ಕುಲೇಷನ್ ಕೊಡ್ತಾರೆ. 99.79% ಅಂದ್ರೆ ಉಳಿದಂತದ್ದು ಅಷ್ಟು ಜನ ಮೇಲಿದ್ದಾರೆ ಅಂತ ಅರ್ಥ. ಆ ಒಂದು ಹೋರಾಟ ಇದೆಯಲ್ಲ, ಅದು ಬಹಳ ಕೆಟ್ಟದಾದಂತ ಹೋರಾಟ ಮ್ಯಾಮ್. ಇದು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂದ್ರೆ, ನನ್ಗೆ 360 ಮಾರ್ಕ್ಸ್ ಬಂದಿದ್ರೆ ಮತ್ತೊಬ್ಬನಿಗೆ 361 ಬಂದಿದ್ರೆ, ಆ 1 ಮಾರ್ಕ್ಸ್ ನ ಡಿಫರೆನ್ಸ್ ನಲ್ಲಿ ನನ್ನ ಮತ್ತು ಅವನ ಮಧ್ಯೆ ತುಂಬಾ ಕ್ಲಿಷ್ಟವಾದಂತ ಕಾಂಪಿಟೇಷನ್ ಹುಟ್ಟತ್ತೆ. ಅವನಿಗೆ ಸಿಗುವ ಬ್ರಾಂಚೇ ಬೇರೆ, ನನಗೆ ಸಿಗುವ ಬ್ರಾಂಚೇ ಬೇರೆ. ನೋಡಿ, ಈ ಎಲ್ಲಾ ಹೋರಾಟಗಳು, ಈ ಸ್ಟ್ಯಾಟಿಸ್ಟಿಕ್ಸ್ಗಳು
ವಿದ್ಯಾರ್ಥಿಗಳ ಮನಸ್ಸಿಗೆ ಶಿಕ್ಷಕರು ಮೊದಲೇ ಮುಟ್ಟಿಸಿ ಬಿಡ್ತಾರೆ ಇವತ್ತಿನ ಶಿಕ್ಷಣ. ಹಾಗಾಗಿ ಇಷ್ಟೊಂದು ರೀತಿಯ ಹೋರಾಟ ನಡೀತಾ ಇರೋದು. ಇದು ನೀವು ಕೇಳಿರ್ತಕ್ಕಂಥ ಮೊದಲನೇ ಪ್ರೆಷರ್, ಪಿಯರ್ ಪ್ರೆಷರ್ನ ಬಹಳ ಒಂದು ಒತ್ತಡ. ನೋಡಿ, ಈ ಒತ್ತಡದಲ್ಲಿ ಯಾರು ಎದ್ದ ಮೇಲೆ ಬರ್ತಾರೆ? ಈ ಪ್ರೆಷರ್ ಅನ್ನ ತಡೆದುಕೊಂಡು ತನ್ನ ಕ್ವಾಲಿಫಿಕೇಶನ್ ಮತ್ತು ಎಜುಕೇಶನ್ ನ ಸಾಮರ್ಥ್ಯ ತುಂಬಾ ಗಟ್ಟಿಯಾಗಿರುವ ವಿದ್ಯಾರ್ಥಿ ಮೇಲೆ ಬಂದ್ರೆ, ಇಂಟ್ರಾವರ್ಟ್ ಎಲ್ಲಾ ವಿದ್ಯಾರ್ಥಿಗಳು ಇದ್ರಲ್ಲಿ ನಶಿಸಿ ಹೋಗ್ತಾರೆ. ಇದು ನ್ಯೂಕ್ಲಿಯರ್ ಬಾಂಬಿಗಿಂತ ತುಂಬಾ ಕೆಟ್ಟದಾದಂತ ಬಾಂಬ್ ಇದು. ಈ ಒಂದು ಪಿಯರ್ ಪ್ರೆಷರ್ ನಲ್ಲಿ ಆಗುವಂತ ಒಂದು ಸಮಸ್ಯೆ. ಎರಡನೆಯದು, ಈ ಪಿಯರ್ ಪ್ರೆಷರ್ ಎಷ್ಟು ತೊಂದರೆಗಳನ್ನ ಮಾಡುತ್ತೆ ಅಂತಂದ್ರೆ, ನೀವು 3 Idiots ಮೂವಿಯನ್ನ ಕರೆಕ್ಟ್ ಆಗಿ ನೋಡ್ಬೇಕು ಅಂತ ನಾನು ಎಲ್ಲಾ ಹುಡುಗರಿಗೆ ಇದನ್ನೇ ಹೇಳೋದು. ಅದ್ರಲ್ಲಿ ತುಂಬಾ ಚೆನ್ನಾಗಿದೆ, ನಮಗ್ ತೋರಿಸಿದ್ದಾರೆ. ಕಾರಣ ಇಷ್ಟೇನೆ, ವಿದ್ಯಾರ್ಥಿಗಳ ಮಧ್ಯೆ ನಾನ್ ಗೆಲೀಬೇಕಾದ್ರೆ ನಾನ್ ನಿಮ್ಮನ್ನ ಸೋಲ್ಸಿದ್ರೆ ಮಾತ್ರ ನಿಮ್ಮನ್ನ ಗೆಲ್ಲಿಯೋದು, ನಾನು ಗೆದ್ದು ಬರೋದಕ್ಕೆ ಸಾಧ್ಯ ಅನ್ನುವಂಥದ್ದು ಇವತ್ತೊಂದು ರೂಲ್ ಮಾಡ್ಕೊಂಡ್ ಬಿಟ್ಟಿದೆ. ನಾನ್ ನಿಮ್ಗೆ ಅದಕ್ಕೆ ನನ್ನ ಹಳೆ ಉದಾಹರಣೆ ಕೊಟ್ಟು ಇದನ್ನ ಕೊಟ್ಟದ್ದು. ನೋಡಿ, ಆಗಿನ ಉದಾಹರಣೆಯಲ್ಲಿ ಅವನ್ ನಮ್ಗೆ ಟೀಚರ್ ಜೊತೆಗೆ ಹೀರೋ ಆದ ಅವನು. ಇವತ್ತು ನಮ್ಗೆ ಗೊತ್ತಿರ್ತಕ್ಕಂಥ ವಿಷಯಗಳನ್ನ ತಿಳಿದಿರೋ ವಿದ್ಯಾರ್ಥಿ ಯಾವ ಕಾರಣಕ್ಕೂ ಇನ್ನೊಬ್ಬ ವಿದ್ಯಾರ್ಥಿಗೆ ಹೇಳ್ಕೊಡೋದಕ್ ಹೋಗೋದಿಲ್ಲ. ಯಾಕೆ? ಮಾಡೋದೇ ಇಲ್ಲ. ಅವನಿಗೆ ನನ್ಗಿಂತ ಜಾಸ್ತಿ ಮಾರ್ಕ್ಸ್ ಬಂದ್ಬಿಡುತ್ತೆ, ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಹೌದು, ನನ್ಕಿನ ಮೇಲೆ ಅವನು ಹೋಗ್ಬಿಡ್ತಾನೆ. ಅಪ್ಪ ಅಮ್ಮನು ಇದನ್ನ ಹೇಳಿರೋದು ನಾನು ಕೇಳಿದೀನಿ. ಎಷ್ಟೋ ಕಡೆ ಬಂದಾಗ ನಾವು ಬೈ ಚಾನ್ಸ್ ಏನಾದ್ರೂ ಆ ಮಗು ಈಗ ಕ್ಲಾಸಲ್ಲಿ ತುಂಬಾ ಚೆನ್ನಾಗಿದ್ದಾನೆ, ಅವ್ನು ಇನ್ನೊಂದ್ 3-4 ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗ್ರೂಪ್ ಸ್ಟಡೀಸ್ ನಲ್ಲಿ ಹೆಲ್ಪ್ ಮಾಡ್ಲಿ ಅಂದ್ರೆ, ಆ ಪೇರೆಂಟ್ ಬಂದ್ ಹೇಳಿ ಆಗತ್ತೆ, ಸರ್ ಅದಕ್ಕೆಲ್ಲ ನೀವು ನಮ್ಮ ಮಗುವನ್ನ ಹಾಕ್ಬೇಡಿ, ಅವನ ಟೈಮ್ ವೇಸ್ಟ್ ಆಗತ್ತೆ, ಆ ಮಕ್ಕಳಿಗೆ ಏನ್ ಸಿಗತ್ತೋ ಏನೋ ಗೊತ್ತಿಲ್ಲ, ನನ್ ಮಗುವಿನ ಟೈಮ್ ತುಂಬಾ ವೇಸ್ಟ್ ಆಗತ್ತೆ, ಈ ಕೆಲಸ ಮಾಡಿಸ್ಬೇಡಿ ಅಂತ ಕ್ಲಿಯರ್ ಆಗಿ ಹೇಳಿ ಹೋಗ್ತಾರೆ. ಸೊ ಇಂಥ ಸಂದರ್ಭಗಳಲ್ಲಿ ಏನಾಗತ್ತೆ, ಇದೇ ವಿಷಯ ಮಗುವಿನ ತಲೆಗೂ ಹಾಕ್ತಾರೆ. ನೋಡಿ, ನೀನ್ ಅಷ್ಟು ಮಾಡಕ್ ಹೋದ್ರೆ ನಿನ್ನ ಟೈಮ್ ವೇಸ್ಟ್, ನಿಂಗೆ ಅದೇನು ಪ್ರಯೋಜನ ಇಲ್ಲ. ನೋಡಿ, ಈ ಎಲ್ಲಾ ನೆಗೆಟಿವ್ ಪ್ರೆಷರ್ಸ್ ಮಕ್ಕಳ ಸಂಬಂಧಗಳನ್ನ ಬೇರೆ ಮಾಡುತ್ತೆ. ನಾವು ಯಾವಾಗ ಎಕ್ಸಾಮಿನೇಷನ್ ಮಾರ್ಕ್ಸ್ ಅನ್ನ ಮಾನದಂಡವಾಗಿಟ್ಟು ಸಂಬಂಧಗಳನ್ನ ಕೂಡಿಸ್ಲಿಕ್ಕೆ ಹೋಗ್ತೀವಿ ಸ್ಕೂಲಲ್ಲಿ, ಈ ಪ್ರೆಷರ್ ತುಂಬಾನೇ ಜಾಸ್ತಿ ಆಗತ್ತೆ. ಇದು ತುಂಬಾ ಕೆಟ್ಟದಾದಂತ ಪ್ರೆಷರ್. ಅದಕ್ಕೆ ಹೇಳಿದ್ದು ನಾನು ಇದು ನ್ಯೂಕ್ಲಿಯರ್ ಬಾಂಬಿಗಿಂತ ತುಂಬಾ ಕೆಟ್ಟದಾದಂತ ಒಂದು ಇದು ಅಂತ. ಮತ್ತೆ ನೀವು ಕೇಳಿದಂತ 3 ವಿಭಾಗಗಳಲ್ಲಿ 3ರಲ್ಲೂ ಕೂಡ ನಮಗೆ ದೋಷಗಳಿದಾವೆ. ಒಂದು, ನಮ್ಮ ಎಜುಕೇಶನ್ ಸಿಸ್ಟಮ್ ನಿಂದ ನಾವೇ ಟೀಚರ್ಸ್ ಮಾಡ್ತಕ್ಕಂಥ ತಪ್ಪು. ನೋಡಿ, ನೀವು ನನಗೆ ಹತ್ತಿರವಾಗಿದ್ರಿ, ನೀವು ಚೆನ್ನಾಗಿ ಓದ್ತೀರಾ ಅಂತಂದ್ರೆ ನಿಮ್ಮನ್ನ ನಾನು ಒಂದ್ ರೀತಿಯಲ್ಲಿ ನೋಡೋದು. ನಿಮ್ಮದೇ ಪಕ್ಕದಲ್ಲಿ ಇರ್ತಕ್ಕಂಥ ನಿಮ್ಮ ಗೆಳತಿ, ಅವಳಿಗೆ ಓದಿನ ಸಾಮರ್ಥ್ಯ ಕಡಿಮೆ ಇರುತ್ತೆ, ನೀವಿಬ್ರು ಚೆನ್ನಾಗಿರ್ತೀರಾ. ಆದ್ರೆ ಅವಳ ಓದಿನ ಸಾಮರ್ಥ್ಯ ಕಡಿಮೆ ಇರೋದ್ರಿಂದ ನಿಮ್ಮನ್ನ ಅವಳಿಂದ ನಾನ್ ಬೇರ್ಪಡಿಸ್ತೀನಿ. ನೀನ್ ಆದಷ್ಟು ಅವಳ ಜೊತೆ ಬಿಡು, ಇವನ್ ಜೊತೆ ಬಾ ನೀನು, ಅವ್ನ್ ನಿನಗಿಂತ ಸಾಮರ್ಥ್ಯ ಚೆನ್ನಾಗಿದೆ, ನೀವಿಬ್ರು ಚೆನ್ನಾಗಿ ಕೂತ್ಕೊಂಡು ಓದಿದ್ರೆ ಒಳ್ಳೇದಾಗತ್ತೆ ಅಂತ ನಿಮ್ಮ ಸಂಬಂಧವನ್ನ ನಾವೇ ಬೇರ್ಪಡಿಸ್ತೀವಿ. ಇದನ್ನ ಮನೆಯಲ್ಲೂ ಪೇರೆಂಟ್ಸ್ ಮಾಡ್ತಾರೆ. ನಾನು ನೋಡಿದೀನಿ, ಎಷ್ಟೋ ಫ್ಲಾಟ್ಸ್ ಅಲ್ಲಿ ಕೆಲವು ಮಕ್ಕಳುಗಳು ಓದೋದಕ್ಕೆ ಹುಷಾರಿಲ್ಲ ಅಂದ್ರೆ ಆ ಮಕ್ಕಳ ಜೊತೆ ಬೆರೆತು ಆಟ ಆಡ್ಲಿಕ್ಕೂ ಬಿಡುದಿಲ್ಲ. ಹೌದು, ಈ ಎಲ್ಲ ಸಮಸ್ಯೆಗಳು ಮಕ್ಕಳನ್ನ ಪರಸ್ಪರವಾಗಿ ದ್ವೇಷಿಸೋ ಹಾಗೆ ಮಾಡುತ್ತೆ. ಮಾರ್ಕ್ಸ್ ಅನ್ನ ಮಾನದಂಡವಾಗಿಟ್ಕೊಂಡು ನೀವು ಸಂಬಂಧಗಳನ್ನ ಬೆಸೆಯೋದಕ್ಕೆ ಹೋದ್ರೆ ನಾವು ಎಲ್ಲಿಗೆ ಹೋಗಿ ಮುಟ್ತೀವಿ ಯೋಚನೆ. ಮಾರ್ಕ್ಸ್ ಅನ್ನುವಂಥದ್ದು ಒಂದು ಐಡೆಂಟಿಟಿ ಅಷ್ಟೇ, ನಿಮ್ಮ ಆಧಾರ್ ಕಾರ್ಡ್ನ ಒಂದು ನಂಬರ್ ಇದ್ದಾಗೆ, ಬಟ್ ಅದೇ ನಿಮ್ಮ ಜೀವನ ಅಲ್ಲ. ಅದು ಆಧಾರ್ ಕಾರ್ಡ್ ನಂಬರ್ ಇಂದ ನೀವಿವತ್ ಭೂಮಿ ಮೇಲೆ ಬದುಕಿಲ್ಲ, ನೀವು ಅದು ನಿಮ್ಗೊಂದು ಐಡೆಂಟಿಫಿಕೇಶನ್, ಒಂದು ಎಲಿಮೆಂಟ್ ಅಷ್ಟೇ. ಇವತ್ತು ಮಾರ್ಕ್ಸ್ ಕೂಡ ಆ ತರದ ಒಂದು ಎಲಿಮೆಂಟ್. ಆದ್ರೆ ಅದು ಮೀರಿ ನಾನಾ ರೀತಿಯಾದಂತ ಕ್ವಾಲಿಟೀಸ್ ನಿಮ್ಮಲ್ಲಿ ಇದ್ದಾವೆ. ಆ ಎಲ್ಲ ಕ್ವಾಲಿಟೀಸ್ಗೆ ಪ್ರಾಮುಖ್ಯತೆ ಕೊಡ್ಬೇಕು. ಅದನ್ನ ಫಸ್ಟ್ ಗುರುತಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಖಂಡಿತ ಗುರುತಿಸ್ಲಿಕ್ಕೆ ಗುರುತು ಅದನ್ನ ಒಳ್ಳೆ ರೀತಿಯಲ್ಲಿ ನಾವು ಅದನ್ನ ದೃಷ್ಟಿ ಕೊಟ್ಟು ನೋಡದೆ ಹೋದ್ರೆ ಖಂಡಿತ ಅದನ್ನ ಮಕ್ಕಳಿಂದ ನಾವು ಅದನ್ನ ಕಿತ್ಕೊಳ್ಳುವಂತ ಒಂದು ಪರಿಸ್ಥಿತಿ ಅಂತ ನಾನು ಅನ್ಕೊಂತೀನಿ, ಅಲ್ಲ ಸರ್? ಖಂಡಿತ ಆಗತ್ತೆ ಮ್ಯಾಮ್. ಅದು ಅದರ ಜೊತೆಗೆ ಮಕ್ಕಳ ಮಧ್ಯೆ ದ್ವೇಷಗಳು ಉತ್ಪತ್ತಿ ಆಗ್ಬಿಡುತ್ತೆ. ಈ ದ್ವೇಷಗಳಿಂದಾನೇ ನಾವು ಸಾಕಷ್ಟು ನಮ್ಮ ಎಬಿಲಿಟೀಸ್ ನ ಕಳ್ಕೊಳ್ಳೋದು. ಖಂಡಿತ. ಅದೇ ಇಬ್ರು ಒಟ್ಟಾಗಿ ಕೂತ್ಕೊಂಡು ಓದಿದಾಗ ಸಾಕಷ್ಟು ಪ್ರಶ್ನೆಗಳನ್ನ ಕ್ಲಿಯರ್ ಮಾಡ್ಕೊಳಕ್ಕಾಗತ್ತೆ. ಅದೇ ನೀವು ಅವ್ರಿಬ್ಬರನ್ನ ಬೇರ್ಪಡಿಸಿ ನೋಡಿ, ಅವರಿಬ್ಬರ ಸಾಮರ್ಥ್ಯವೂ ಕುಗ್ಗಿ.
ಖಂಡಿತ. ಏಕೆಂದ್ರೆ ಈಗಿನ ಸಮಾಜದಲ್ಲಿ ನೋಡುವಾಗ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತಹ ಕೆಲಸ ಇದೆ. ಏಕೆಂದ್ರೆ ತಂದೆ ತಾಯಿಗಳು ಕೂಡ ಅದನ್ನ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಮ್ಯಾಮ್ ನಾನು ಅವ್ರ ಜೊತೆಗೆ ಹೋಗ್ಬೇಡ, ಹ್ಮ್ ಚೆನ್ನಾಗಿ ಓದೋದಿಲ್ಲ, ನಿಂದು ಇದನ್ನ ನಿನ್ನ ಒಂದು ಏನು ಲೆವೆಲ್ ಕಮ್ಮಿ ಆಗ್ಬಿಡ್ತದೆ. ಈ ವರ್ಡ್ ಅನ್ನ ಯೂಸ್ ಮಾಡಿರುವಂತದ್ದನ್ನ ನಾನು ಕೇಳಿಸ್ಕೊಂಡಿದೀನಿ. ಎಲ್ಲಿವರೆಗೂ ಅಂದ್ರೆ ಮ್ಯಾಮ್, ಅವ್ರ ಮನೆಗೆ ಒಂದಷ್ಟು ಸ್ಟಡಿ ಮೆಟೀರಿಯಲ್ ತಂದು ಕೊಡ್ತಾರೆ ತಂದೆ ತಾಯಿ. ಯಾರಿಗೂ ಹಾ. ಹೇಳ್ಬೇಡ ನಾನ್ ನಿಂಗೆ ಇದನ್ನ ತೆಕ್ಕೊಟ್ಟಿರೋದು ಅಂತ ಅಪ್ಪ ಅಮ್ಮ ಹೇಳಿರ್ತಾರೆ. ಆ ಮಗು ಹೊರಗಡೆ ಸುಳ್ಳು ಹೇಳತ್ತೆ, ನೀನ್ ಆ ಮೆಟೀರಿಯಲ್ ಕೊಂಡ್ಕೊಂಡು ಇಲ್ಲ 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 ನಾನು ಅದನ್ನ ತಗೊಳ್ಳೇ ಇಲ್ಲ ಅಂತ ಹೇಳತ್ತೆ. ರಾತ್ರಿ ಕೂತ್ಕೊಂಡು ಅದನ್ನೇ ಓದ್ತಾ ಇರುತ್ತೆ. ಹೌದು, ಹೌದು. ಈ ಈ ನಿಜ. ಈ ಈ ಸಂದಿಗ್ಧ ಪರಿಸ್ಥಿತಿಗೆ ಮಗುವನ್ನ ತಳ್ಳುವಂಥದ್ದು ನಾವೇ. ಅದನ್ನ ಮಾಡಬಾರ್ದು ಆ ತಪ್ಪನ್ನ. ನಾಳೆ ಯಾವತ್ತೋ ಒಂದು ದಿನ ಮಗುವಿನ ಬ್ಯಾಗಲ್ಲಿ ಆ ಮೆಟೀರಿಯಲ್ ಕಂಡಾಗ ಅವರ ಸ್ನೇಹಿತರಿಗೆ ಯಾವ ರೀತಿ ಆಗ್ಬೋದು ಯೋಚನೆ ಮಾಡಿ ನೋಡಿ. ಹೌದು. ಅಲ್ವಾ? ಈ ಹೌದು, ತಪ್ಪುಗಳನ್ನ ಹೌದು. ನಾವ್ ಯಾಕೆ ಮಾಡ್ಬೇಕು ಹೇಳಿ? ಹ್ಮ್. ಹಾಗಾಗಿ ನೆಗೆಟಿವ್ ಪಿಯರ್ ಪ್ರೆಷರ್ ನಲ್ಲಿ ನೆಗೆಟಿವ್ ಪಿಯರ್ ಪ್ರೆಷರ್ ನಾನು ಯಾವತ್ತೂ ಇದನ್ನ ಖಂಡಿಸ್ತೀನಿ ಮ್ಯಾಮ್, ಒಬ್ಬ ಶಿಕ್ಷಕನಾಗಿ. ನಿಜ ಸರ್. ಹೌದು. ಮಾಡ್ಲೇಬೇಕಾಗ್ತದೆ. ಮಕ್ಕಳನ್ನ ಒಳ್ಳೆ ದಾರಿಯಲ್ಲಿ ಅವರ ಒಂದು ಸಾಮರ್ಥ್ಯಗಳನ್ನ ಬೆಳೆಸ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಲೇಬೇಕು. ನೆಗೆಟಿವ್ ಆಗಿ ನಾವದನ್ನ ಪ್ರೋತ್ಸಾಹ ಮಾಡುವಂಥದ್ದು ಬಹಳ ತಪ್ಪು. 2ನೇ ಪ್ರಶ್ನೆ ಸರ್. ಯಾವ ಸನ್ನಿವೇಶಗಳು ಸಮಾನಸ್ತರ ಒತ್ತಡಕ್ಕೆ ಹೆಚ್ಚು ಒಳಗಾಗುವಂತೆ ಮಾಡುತ್ತವೆ? ನಾನು ಇದಕ್ಕೆ ಒಂದು ಪಯಣವನ್ನ ನಿಮ್ ಮುಂದೆ ಹಂಚ್ಕೊಳ್ಳಕ್ ಇಷ್ಟಪಡ್ತೀನಿ. ಎಜುಕೇಶನಲ್ ಪಯಣ ಅನ್ನುವಂಥದ್ದು ಬಹಳ ಸುಂದರವಾದಂತ ಜರ್ನಿ. ನೀವು ಸಾಧಾರಣ 12 ವರ್ಷಗಳು ಪ್ಲಸ್ ಅದಕ್ಕೆ ಮೊದಲು 3 ವರ್ಷದ ಜರ್ನಿ ಕಿಂಡರ್ಗಾರ್ಟನ್, 15 ವರ್ಷಗಳ ಜರ್ನಿ ಆದ ಮೇಲೆ ನಿಮ್ಮ ಪ್ರೊಫೆಷನಲ್ ಕೋರ್ಸ್ಗೆ ಹೋಗುವಂಥದ್ದು. ಈ ಅದರ ನಂತರ ನಡೆಯುವಂತ 4 ವರ್ಷ 5 ವರ್ಷ ಅಂದ್ರೆ ಒಟ್ಟಾರೆ ಒಂದು 20 ವರ್ಷಗಳ ಎಜುಕೇಶನ್ ಪಯಣದಲ್ಲಿ ಏನಾಗತ್ತೆ, ನಿಮ್ಗೆ ನಾನಾ ರೀತಿಯಾದಂತ ಸ್ನೇಹಿತರನ್ನ ಪಡ್ಕೋತೀರ. ಇದು ನೀವು ಟ್ರೈನ್ ನಲ್ಲಿ ನಡೆಸುವಂತ ಜರ್ನಿ ಇದ್ದಾಗ, ನೀವು ಬೆಂಗಳೂರಿಂದ ಹೊರಟು ಡೆಲ್ಲಿಯನ್ನ ರೀಚ್ ಆಗೋದಾದ್ರೆ, ಜಮ್ಮು ಕಾಶ್ಮೀರ್ ರೀಚ್ ಆಗೋದಾದ್ರೆ, ಆ ಟ್ರೈನ್ ಎಲ್ಲೆಲ್ಲಿ ನಿಲ್ಲತ್ತೋ ಅಲ್ಲೆಲ್ಲ ಬಂದು ನಿಮ್ಮ ಕಂಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಸೇರ್ಕೊಳ್ಳುವಂತ ಸ್ನೇಹಿತರು ಯಾರಿದ್ದಾರೆ, ಎದುರುಗಡೆ ಸಹ ಪ್ರಯಾಣಿಕರು. ಆತರ ಕೆಲವರು ನಿಮ್ಮ ಆಲೋಚನೆಯನ್ನು ಇಷ್ಟಪಟ್ಟು ನಿಮ್ ಜೊತೆ ಮಾತಾಡೋರು ಇರ್ಬೋದು. ನಿಮಗೆ ಚಕ್ಲಿ ಕೋಡ್ಬಳೆ ಕೊಟ್ಟು ಅವ್ರು ತಂದಿರೋದನ್ನ ನಿಮಗ್ ಕೊಟ್ಟು ನಿಮ್ದು ಅವ್ರಿಗೆ ತಿದ್ದು ಹೋಗ್ಬೋದು. ಇನ್ ಕೆಲವರು ಅವ್ರದೇ ಗಲಾಟೆಯಲ್ಲಿದ್ದು ನಿಮ್ಮ ಗಲಾಟೆ ಇಷ್ಟ ಪಡ್ದಿರ ಇರೋರು ಇರ್ಬೋದು. ಈ ತರದ ನಾನಾ ರೀತಿಯಾದಂತ ವ್ಯವಸ್ಥೆಗಳು ನಮ್ಮ ಎಜುಕೇಶನ್ ಪಯಣದಲ್ಲೂ ನಡೆಯುತ್ತೆ. ನೀವು ಕೇಳಿದ ಸಮಾನ ಮನಸ್ಕರ ಆಲೋಚನೆ ಹೇಗಿರುತ್ತೆ ಅಂತಂದ್ರೆ, ವಿದ್ಯಾರ್ಥಿ ತನ್ನ ವಿಕಸಿತವಾದಂತ ಮನಸ್ಸನ್ನ ಇಟ್ಕೊಂಡು ಅಂಥ ಒಂದು ಮನೋಭಾವದಿಂದ ಬಂದಿರೋನಾಗಿದ್ರೆ ನಿಮ್ಮನ್ನ ಫಸ್ಟ್ ಇಷ್ಟಪಡ್ತಾನೆ. ನಿಮ್ಮ ಸ್ನೇಹಿತೆ ಗೆಳತಿ ಆಗ್ಲಿಯೋ ನಿಮ್ಮ ಸ್ನೇಹಿತನಾಗಿ ನಿಮ್ ಜೊತೆಗೆ ಬರೋ ವಿದ್ಯಾರ್ಥಿ ನಿಮ್ಮ ಒಂದು ಆಲೋಚನೆ ಸರಿಯಾದಿದ್ರೆ ಆ ಆಲೋಚನೆಯ ಮಟ್ಟವನ್ನ ಅವರು ರೀಚ್ ಆಗುವಂತವ್ರಾದ್ರೆ ಆಟೋಮ್ಯಾಟಿಕಲಿ ನಿಮ್ಮ ವಿವೇಚನೆಗೆ ಸರಿದೂಗುವಂತ ಸ್ಥಿತಿ ಬರುತ್ತೆ. ಆದರೆ ನೀವು 3 Idiots ನಲ್ಲಿ ನೋಡಿರ್ತಕ್ಕಂಥ ಸೈಲೆನ್ಸರ್ ಅನ್ನುವಂತ ಕ್ಯಾಂಡಿಡೇಟ್ಗಳು ಬಂದ್ಬಿಟ್ರೆ ಓದೋದ್ರಲ್ಲಿ ತುಂಬಾ ಹುಷಾರಿರ್ತಾರೆ, ಆದ್ರೆ ನಿಮ್ಮ ಓದಿನ ಗುಣಮಟ್ಟವನ್ನ ಸಹಿಸದೇ ಇರುವಾಗ ಅವರಲ್ಲಿ ಒಂದು ವೈಷಮ್ಯ ಅನ್ನೋದು ಮೂಡುತ್ತದೆ. ಅವ್ರು ಏನ್ ಮಾಡ್ತಾರೆ, ನಿಮ್ಮ ಜರ್ನಿಯನ್ನ ಆದಷ್ಟು ಡಿಸ್ಟ್ರಕ್ಟ್ ಮಾಡಕ್ ನೋಡ್ತಾರೆ, ನಿಮ್ಮನ್ನ ಡಿಸ್ರಪ್ಟ್ ಮಾಡಕ್ ನೋಡ್ತಾರೆ, ನಿಮ್ಮ ಎಜುಕೇಶನಲ್ ಬ್ಯಾಲೆನ್ಸಸ್ ನ ಮೈನಸ್ ಮಾಡಕ್ ನೋಡ್ತಾರೆ. ಆಗ ಉತ್ಪತ್ತಿ ಆಗುವಂಥದ್ದು ನೆಗೆಟಿವ್ ವೈಬ್ರೇಷನ್ಸ್. ಸಾಕಷ್ಟು ವಿದ್ಯಾರ್ಥಿಗಳು ಇಂಥ ಒತ್ತಡದಿಂದ ತಮ್ಮ ಒಳ್ಳೆ ಭವಿಷ್ಯವನ್ನ ಕಳ್ಕೊಂಡಿರುವಂತದ್ದು ಎಕ್ಸಾಂಪಲ್ಸ್ ನ ನಾವು ನೋಡಿದೀವಿ ಮ್ಯಾಮ್. ಇದು ತುಂಬಾ ಒಳ್ಳೆಯದಲ್ಲ ಇದು. ಅದಕ್ಕೋಸ್ಕರ ನಾವು ಮಾಡ್ಬೇಕಾದಂತ ಕೆಲಸ ಇಲ್ಲಿ ಪೋಷಕರಾಗಿ ಶಿಕ್ಷಕರಾಗಿ ನಾವು ಮಾಡ್ಬೇಕಾಗಿರೋದು ಏನು ಅಂತಂದ್ರೆ, ಎಲ್ಲಾ ವಿದ್ಯಾರ್ಥಿಗಳ ಮಧ್ಯೆ ಸಮತಟ್ಟಾದಂತ ಒಂದು ಜೀವನವನ್ನ ನಿರೂಪಿಸ್ಬೇಕು. ಯಾಕೆ ನಾವು ಸ್ಕೂಲಲ್ಲಿ ಯೂನಿಫಾರ್ಮ್ಸ್ ತರ್ತೀವಿ ನೋಡಿ, ಅಲ್ಲಿ ಕಾಣುವ 40 ವಿದ್ಯಾರ್ಥಿಗಳು ನನಗೆ ಒಂದೇ ತರ ಕಾಣ್ತಾರೆ. ಹೌದು, ಟಾಟಾ ಮಗ, ಇವ್ರು ಬಿರ್ಲಾ ಅವ್ರ ಮಗ, ಅವರು ರಿಲಯನ್ಸ್ ನವ್ರ ಮಗ ಅಂತ ನಾವು ನೋಡೋದಿಲ್ಲ. ಅದನ್ನ ನಾವಲ್ಲಿ ನೋಡೋದು ಎಲ್ಲರೂ ನನ್ನ ವಿದ್ಯಾರ್ಥಿಗಳ. ನನ್ಗೂ ಮತ್ತು ಅವ್ರಿಗೂ ರಕ್ತದ ಸಂಬಂಧ ಇಲ್ದಿರ ಇರ್ಬೋದು, ಆದ್ರೆ ಭಾವನಾತ್ಮಕವಾದಂತ ಸಂಬಂಧ ಆ 40 ವಿದ್ಯಾರ್ಥಿಗಳ ಮಧ್ಯೆ ಬೆಸೆಯುವಂಥದ್ದು ಇದೆಯಲ್ಲ, ಅದೇ ಸಂಬಂಧವನ್ನ ವಿದ್ಯಾರ್ಥಿಗಳ ಮಧ್ಯೆಯೂ ನಾವು ಬೆಸಿಬೇಕಾಗುತ್ತೆ. ಆಗ ಕೇಳಿರ್ತಕ್ಕಂಥ ಪ್ರಶ್ನೆ,
ಯಾಕೆಂದ್ರೆ ಈ ರೀತಿಯಾದಂತಹ ಒಂದು ಸಂಬಂಧಗಳನ್ನ ವಿದ್ಯಾರ್ಥಿ ಆದ್ರೆ ಖಂಡಿತವಾಗಿಯೂ ಅವರು ಒಳ್ಳೆ ರೀತಿಯಲ್ಲಿ ತಮ್ಮ ಒಂದು ವಿದ್ಯಾಭ್ಯಾಸದ ಜೀವಿತವನ್ನು ಮಾತ್ರ ಅಲ್ಲ, ಅವ್ರ ಮುಂದಿನ ಜೀವಿತದಲ್ಲಿಯೂ ಕೂಡ ಒಳ್ಳೆ ರೀತಿಯಲ್ಲಿ ಅವ್ರು ಇರ್ಲಿಕ್ಕೆ ಸಾಧ್ಯತೆ. ಯಾಕಂದ್ರೆ ಖಂಡಿತ ಮಾರ್ಗದರ್ಶನ ಮೊದ್ಲಿಂದಾನೇ ನಾವು ಕೊಡ್ತಾ ಹೋದ್ರೆ ಅದು ಕೊನೆವರೆಗೂ ಅದು ಒಳ್ಳೆ ರೀತಿಯಲ್ಲಿ ಅವ್ರನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಒಂದು ಸಾಧ್ಯತೆ ಆಗ್ತದೆ. ಇದು ಮನೆಯಲ್ಲೂ ವೀಕ್ಷಕರೇ, ಈ ಆಗ್ಬೇಕು, ಕಾರ್ಯಕ್ರಮದ ಶಾಲೆಯಲ್ಲೂ ಆಗ್ಬೇಕು. 2 ಪ್ರಶ್ನೆಗಳು ಏನ್ ಹೇಳಿದ್ರಿ ಸರ್? ಇದು ಮನೆಯಲ್ಲೂ ನಡಿಬೇಕು, ಶಾಲೆಯಲ್ಲೂ ನಡಿಬೇಕು. ಎರಡೂ ಹೌದು, ಪ್ಯಾರಲಲ್ ಖಂಡಿತ. ಆಗಿ ನಡೆದಾಗ ವಿದ್ಯಾರ್ಥಿಯ ಹೌದು. ಮೇಲೆ ಬಹಳ ಒಳ್ಳೆಯ ಇದು ಬ್ಯಾಲೆನ್ಸ್ ಹುಟ್ಟುತ್ತೆ. ಹೌದು. ಈಗ ಮನೆಯಲ್ಲಿ ನೀನು ಹೀಗೆ ಮಾಡ್ಬೇಡ ಅಂತ ಹೇಳಿ ಶಾಲೆಯಲ್ಲಿ ನೀನ್ ಈ ರೀತಿಯಲ್ಲಿ ಮಾಡ್ಲೇಬೇಕು ಅಂತಂದಾಗ ದ್ವಂದ್ವ ವಿದ್ಯಾರ್ಥಿಗಳ ಹುಟ್ಟುತ್ತೆ, ಮನಸ್ಸಲ್ಲಿ ಒಂಥರ ಹೌದು, ದ್ವಂದ್ವ ಹುಟ್ಟುತ್ತೆ, ಅವ್ರಿಗೆ ದ್ವಂದ್ವ. ಕನ್ಫ್ಯೂಸ್ ಆಗ್ಬಿಡತ್ತೆ. ಯಾವ್ದನ್ನ ಖಂಡಿತ. ಫಾಲೋ ಮಾಡ್ಬೇಕು, ಯಾರನ್ನ ಫಾಲೋ ಮಾಡ್ಬೇಕು ಅಂತ ಹೇಳಿ. ಅದು ನೋಡಿ, ಬಹಳ ನಾನು ಒಂದ್ ಸಣ್ಣ ಹೌದು. ಉದಾಹರಣೆ ಕೊಡ್ತೀನಿ. ಹೇಳಿ. ಸಾಧಾರಣ ನಮ್ಮ ಈ KMC ಕಡೆಯಿಂದ ಬರುವಂತ ಡಾಕ್ಟರ್ಸ್ ಮಕ್ಕಳು ನಮ್ಮ ಸ್ಕೂಲಲ್ಲಿ ಬೇರೆಯ ವಿದ್ಯಾರ್ಥಿಗಳ ಜೊತೆ ಸೇರ್ಕೊಳ್ಳುವಾಗ ಈ ಹ್ಯಾಂಡ್ ಸ್ಯಾನಿಟೈಸರ್ ನ ಯೂಸ್ ಮಾಡುವಂತದ್ದು ನೋಡಿದೀನಿ ನಾನು. ಈಗ Okay. ಬೇರೆ ಮನೆಯಿಂದ ಬರುವಂತ ಮಗು ಏನ್ ಮಾಡುತ್ತೆ, ಹ್ಯಾಂಡ್ ಸ್ಯಾನಿಟೈಸರ್ ಇಲ್ಲದೇನೆ ತಿಂಡಿ ಕೈ ತೊಳ್ಕೊಂಡ್ ಇಲ್ಲದೆ. ಬರುತ್ತೆ, ವಾಶ್ ಬೇಸಿನ್ ಅಲ್ಲಿ ತಿಂಡಿ ತಿನ್ನೋದು. ಆದ್ರೆ ಹೌದು. ಇವರು ಕೈ ತೊಳ್ಕೊಳ್ಳೋದ್ರ ಮೊದ್ಲು ಸ್ಯಾನಿಟೈಸರ್ ಯೂಸ್ ಮಾಡಿರ್ತಾರೆ, ಆಮೇಲೆ ಸ್ಯಾನಿಟೈಸರ್ ಯೂಸ್ ಮಾಡ್ತಾರೆ. ಆ ಮಗು ಪ್ರಶ್ನೆ ಕೇಳತ್ತೆ, ಯಾಕೆ ಬೇಕು ನಿಂಗದು ಅಂತ. ಇಲ್ಲ ಸ್ಯಾನಿಟೈಸರ್ ಹಾಕಿನೇ ಕ್ಲೀನ್ ಮಾಡ್ಬೇಕು, ಆದ್ರೆ ನೀನು ಯೂಸ್ ಮಾಡ್ದಿರೋದ್ರಿಂದ ನೀನ್ ದೂರ ಕುತ್ಕೊಂಡ್ ತಿನ್ನು ಅಂತ ಹೇಳುತ್ತೆ. ಆ ಮಕ್ಕಳ ಮನಸ್ಸಿನಲ್ಲಿ ಎಷ್ಟು ಬದಲಾವಣೆಯನ್ನು ತರತ್ತೆ ಅನ್ನುವಂಥದ್ದು ನಾವು ಅದನ್ನ ನೋಡಿದ್ರೇನೆ ಆ ಎಕ್ಸಾಂಪಲ್ ನಲ್ಲಿ ಗೊತ್ತಾಗುತ್ತೆ. ನೋಡಿ, ಇವೆಲ್ಲವೂ ಅದೇ ಡಾಕ್ಟರ್ ಮನೆಯಲ್ಲಿ ನಿನ್ನ ಫ್ರೆಂಡ್ ಸ್ಯಾನಿಟೈಸರ್ ಯೂಸ್ ಮಾಡದೇ ಇದ್ರೆ ನೀನ್ ಅದನ್ನ ಕೊಟ್ಟು ಆ ಮಗುವಿನ ಕೈಯನ್ನು ಕ್ಲೀನ್ ಮಾಡು ಅನ್ನುವಂತ ಒಂದು ವಿವೇಚನೆ ಹಾಕಿ ನೋಡಿ. ಹೌದು, ಇಡೀ ಕ್ಲಾಸಿನಲ್ಲಿ ಇರ್ತಕ್ಕಂಥ ಎಲ್ಲಾ ಮಕ್ಕಳು ಸ್ಯಾನಿಟೈಸರ್ ಯೂಸ್ ಮಾಡ್ತಾರೆ. ಖಂಡಿತ ಒಳ್ಳೆ ಮಾತು ಸರ್ ಇದು. ಯಾಕಂದ್ರೆ ನಾವ್ ಹೇಗಿದ್ದೇವೋ ನಮ್ಮ ಪಕ್ಕದಲ್ಲಿರೋರು ಕೂಡ ನಮ್ಮವರೇ ಅಂತ ಹೇಳಿ ನಾವು ಅವ್ರನ್ನ ಟ್ರೀಟ್ ಮಾಡುವಾಗ ಬಹಳ ಉತ್ತಮವಾದಂತ ಒಂದು ಸ್ವಭಾವ ಅಂತ ಹೇಳಿ ನಾವು ಅನ್ಕೊಳ್ಬಹುದು ಖಂಡಿತ, ಅಲ್ವಾ? ಖಂಡಿತ. ಓಕೆ. ಈ ಕಾರ್ಯಕ್ರಮದ 3ನೇ ಪ್ರಶ್ನೆಯನ್ನ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಗೆಳೆಯರ ಒತ್ತಡಕ್ಕೆ ಯಾರು ಹೆಚ್ಚಾಗಿ ಒಳಗಾಗುವಂಥದ್ದು? 15ರಿಂದ ಅಂದ್ರೆ 12ರಿಂದ 15, 16 ಒಳಗೆ ಇರುವಂತಹ ವಯಸ್ಕರರ, ಅಥವಾ ಈಗ ಕಾಲೇಜ್ ಅಂದ್ರೆ ಈಗ ಡಿಗ್ರಿಗೆ ಹೋಗಿದಂತ ಮಕ್ಕಳು ಈಗ ಅವರು 18, 19 ದಾಟಿರ್ತಾರೆ. ಸೊ ಯಾವ ಒಂದು ವಯಸ್ಕರರು ಈ ರೀತಿಯಾದಂತ ಒಂದು ಪಿಯರ್ ಪ್ರೆಷರ್ ಅಲ್ಲಿ ಅವರು ಜಾಸ್ತಿ ಆದಂತ ಒಂದು ವೇದನೆಯನ್ನ ಪಡ್ತಾ ಇರುವಂತದನ್ನ ನೀವು ನೋಡಿದ್ರಿ? ಮೇಡಮ್, ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ಏಜ್ ಅನ್ನುವಂಥದ್ದು ಜಸ್ಟ್ ಎ ಫ್ಯಾಕ್ಟರ್. ಇದು ನಿಮ್ಮ ಮನಸ್ಸಿನ ಒಂದು ಭಾವನೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಫ್ ಯು ಆರ್ ಅನ್ ಇಂಟ್ರೋವರ್ಟ್, ನೀವು ನಿಮ್ಮನ್ನ ಮನಸ್ಸು ಬಿಚ್ಚಿ ಇನ್ನೊಬ್ಬರ ಜೊತೆ ನಿಮ್ಮ ಭಾವನೆಗಳನ್ನ ಶೇರ್ ಮಾಡಿಕೊಳ್ಳದ ವಿದ್ಯಾರ್ಥಿ ಆಗಿದ್ರೆ ನೀವು ಯಾವತ್ತೂ ಈ ಪ್ರೆಷರ್ ನಲ್ಲಿ ನೀವು ಸಿಕ್ಕಾಕೊಳ್ತೀರ. ನೀವು ಕ್ಲಾಸ್ ಅಲ್ಲಿ ನೋಡಿ, ತುಂಬಾ ಗಲಾಟೆ ಮಾಡೋನು, ಟೀಚರ್ಗಳ ಹತ್ರ ಬೈಸ್ಕೊಳ್ತಾ ಇರೋನು, ಅವನದ್ದು ಇನ್ನೊಂದು 15 ವರ್ಷದ ನಂತರದ ಅವನ ಗ್ರಾಫ್ ನೋಡಿ ಅವನೊಬ್ಬ ಒಳ್ಳೆ ಪೊಲಿಟಿಷಿಯನ್ ಆಗಿರ್ತಾನ. ಅದೇ ತುಂಬಾ ಸೈಲೆಂಟ್ ಆಗಿರ್ತಕ್ಕಂಥವನು, ತುಂಬಾ ಒಳ್ಳೆ ಮೆರಿಟೋರಿಯಸ್ ಸ್ಟೂಡೆಂಟ್, ಅವನು ಯಾವ್ದೋ ಒಂದು ಆಫೀಸ್ ನಲ್ಲಿ ಏನೋ ಒಂದು ಸೀನಿಯರ್ ಇದಾಗಿ ವರ್ಕ್ ಮಾಡ್ತಾ ಇರ್ತಾನೆ. ಅವನು ಇಂಟ್ರೋವರ್ಟ್ ಆಗಿ ಇಡೀ ಜೀವನ ನಡ್ಕೊಂಡು ಹೊಟ್ಟೋಗುತ್ತೆ. ಈ ಗಲಾಟೆಯಲ್ಲಿರೋನು ಭೂಮಿ ಮೇಲೆ ನೀವ್ ಎಲ್ ಬಿಡಿ, ಅವನನ್ನ ಮಂಗಳ ಗ್ರಹಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ಅವ್ನು ಬದುಕ್ತಾನೆ. ನೋಡಿ, ಇದು ಬಹಳ ಮುಖ್ಯವಾಗಿ ನಾವು ನಮ್ಮ ವಿದ್ಯಾರ್ಥಿಗಳಲ್ಲಿ ತಲುಪಬೇಕು. ಆದ್ರೆ ನಿಮ್ಮ 2ನೇ ಆ ಪದವನ್ನ ನಾನು ಬಹಳ ಕ್ಲಿಯರ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಮಗು ಬೆಳವಣಿಗೆ ಆಗ್ತಾ 12ರಿಂದ 14 ವರ್ಷಕ್ಕೆ ತಲುಪುವಾಗ ಮಗುವಿನ ವಿವೇಚನೆಯ ಯೋಚನೆಗಳು ಬದಲಾಗ್ತಾ ಬರುತ್ತೆ. ಎಸ್ಪೆಷಲಿ ಅಡೋಲಿಸೆಂಟ್ ಏಜಿನ ಪ್ರಾರಂಭದಲ್ಲಿ ನಾನಾ ರೀತಿಯಾದಂತ ಪ್ರಶ್ನೆಗಳು ಉದ್ಭವ ಆಗುತ್ತೆ. ನೋಡಿ, ಇವತ್ತು ಪಿಯರ್ ಪ್ರೆಷರ್ ನಲ್ಲಿ ಆಪೋಸಿಟ್ ಸೆಕ್ಸ್ ಮಧ್ಯೆ ಒಂದು ಸಮಸ್ಯೆ ಶುರುವಾಗುತ್ತೆ. ಒಂದು ಗಂಡು ಹುಡುಗ ಮತ್ತು ಒಂದು ಹೆಣ್ಣು ಹುಡುಗಿಯ ಮಧ್ಯೆ ಸಂಬಂಧ ಪರಸ್ಪರವಾಗಿ ಭೌತಿಕವಾಗಿ ಆಕರ್ಷಣೆ ಉತ್ಪತ್ತಿ ಆದ್ರೂ ಕೂಡ ಮಾನಸಿಕವಾಗಿ ಅವರಿಬ್ಬರ ಮಧ್ಯೆ ಈ ಇಂಟೆಲೆಕ್ಚುಯಲ್ ಫೈಟ್ ನಡೀತಾ ಇದ್ರೆ ಅವರು ಒಬ್ರನ್ನೊಬ್ರು ತುಂಬಾ ವಿರೋಧಿಸ್ತಾರೆ. ಇದು ಸಾಕಷ್ಟು ನಾವು ಕೇಸ್ ಸ್ಟಡಿಗಳನ್ನ ಕೂಡ ಸ್ಟಡಿ ಮಾಡಿ ನೋಡಿದ್ದೇವೆ. ಎಲ್ಲಿವರೆಗೂ ಅಂತಂದ್ರೆ, ತಾವು ಮುಂದುವರಿಬೇಕು, ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ತಮ್ಮ ಯಾರೋ ಒಬ್ಬ ಸ್ನೇಹಿತೆಯನ್ನು ಉಪಯೋಗಿಸ್ಕೊಂಡು ಆ ಇನ್ನೊಬ್ಬ ವಿದ್ಯಾರ್ಥಿಯ ಜೀವನವನ್ನ ಹಾಳು ಮಾಡುವವರೆಗೂ ಕೂಡ ಯೋಚನೆಗಳನ್ನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾವು ನೋಡಿದ್ದೇವೆ.
ಹೌದು. ಇದೆಲ್ಲ ಕೂಡ ಅಡೋಲಿಸೆಂಟ್ ಏಜ್ ನಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು. ಎಸ್ಪೆಷಲಿ ಅಡೋಲಿಸೆಂಟ್ ಏಜ್ಗೆ ಹೋಗುವಾಗ ಒಬ್ಬ ತಂದೆ ತಾಯಿಯಾಗಿ, ಒಬ್ಬ ಶಿಕ್ಷಕರಾಗಿ ನೀವು ಮಾಡುವಂತ ಕರ್ತವ್ಯಗಳು ತುಂಬಾ ಇರುತ್ತೆ. ಅದಕ್ಕೆ ಒಂದು ಶಿಸ್ತಿನ ಸಮಪಾಲನೆಯನ್ನ ನೀವು ಮನೆಯಲ್ಲೂ ಹಾಕ್ಬೇಕಾಗತ್ತೆ, ಶಾಲೆಯಲ್ಲೂ ನಿರ್ಬಂಧಿಸ್ಬೇಕಾಗತ್ತೆ. ಅಲ್ಲಿ ನೀವು ಏನಾದ್ರೂ ಆಲೋಚನೆಗಳ ತಡೆಗೋಡೆಗಳಿಗೆ ಬೇರೆ ರೀತಿಯಾದಂತ ಕಲ್ಪನೆಗಳನ್ನು ಹುಟ್ಟಾಕಿ ಏನೇನೋ ರೆಸ್ಟ್ರಿಕ್ಷನ್ಸ್ ಅನ್ನ ತಂದು ಅವರ ಮನಸ್ಸಿನಲ್ಲಿ ತಪ್ಪು ಭಾವನೆಗಳನ್ನು ಒಮ್ಮೆ ಮೂಡಿಸಿಬಿಟ್ರೆ ಆ ವಿದ್ಯಾರ್ಥಿಯ ಜೀವನ ಹಾಗೆ ಮುಂದುವರಿ. ನಾನು ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇದು ನಾನು ಅಗೇನ್ ಇಲ್ಲಿ ಎಕ್ಸಾಂಪಲ್ ಕೋಟ್ ಮಾಡ್ಲಿಕ್ಕೆ ಹೋಗಲ್ಲ. ಒಬ್ಬ ವಿದ್ಯಾರ್ಥಿ ಸೆಕೆಂಡ್ PUC ಅಲ್ಲಿ ಇರ್ತಾನೆ. ಅವನು ಓದೋದ್ರಲ್ಲಿ ಆವರೇಜ್ ಬಾಯ್. ಅವನು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತಾನೆ. ಅವನ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿರುತ್ತೆ, ಅವನಿಗೆ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಆದ್ರೆ ಅವನು ತುಂಬಾ ನೋಡೋದಕ್ಕೆ ಡೀಸೆಂಟ್, ಸ್ಟೈಲಿಶ್ ಆಗಿ ಕಾಣುವಂತ ಒಬ್ಬ ಹುಡುಗ. ಇವನನ್ನ ಕ್ಲಾಸಲ್ಲಿ ಒಂದು 3-4 ಹುಡುಗಿಯರು ಇವನನ್ನ ಮೆಚ್ಕೋತಾರೆ. ಮೆಚ್ಕೊಂಡು ಯಾವ ಮಟ್ಟಕ್ಕೆ ಅಂದ್ರೆ ಅವನನ್ನ ಸಾಧ್ಯ ಆದಷ್ಟು ಎಲ್ಲಾ ರೀತಿಯ ಪಯಣದಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಅವನಿಂದ ನೋಟ್ಸ್ ಬರ್ಸ್ಕೊಳ್ಳೋದು, ಅವನಿಂದ ಅಸೈನ್ಮೆಂಟ್ಸ್ ಬರ್ಸ್ಕೊಳ್ಳೋದು, ಹೋಮ್ ವರ್ಕ್ಗಳು ಮಾಡಿಸ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಅವನನ್ನು ಉಪಯೋಗಿಸ್ಕೊಂಡು ಎಕ್ಸಾಮ್ ನ ಕೊನೆ ಬರುವಾಗ ಇವನು ಒಂದು ಸಬ್ಜೆಕ್ಟ್ ನಲ್ಲಿ ಫೇಲ್ ಆಗ್ತಾನೆ. ಅಲ್ಲಿಯವರೆಗೂ ಇವನನ್ನ ಜೊತೆಯಲ್ಲೇ ಇದ್ದಂತ ವಿದ್ಯಾರ್ಥಿನಿಯರು ರಿಸಲ್ಟ್ ಬಂದ ದಿನ ಇವನನ್ನು ನೋಡಿ ಕೂಡ ನೋಡದೆ ಅವನಿಂದ ದೂರ ಹೋಗ್ತಾನೆ. ಅವನು ಆ ನೋವನ್ನ ಬಂದು ನಮ್ಗೆ ಎಕ್ಸ್ಪ್ರೆಸ್ ಮಾಡ್ತಾನೆ. ಸರ್, ನಾನು ಈ ಜೀವನ ಈ ಹುಡುಗಿಯರಿಗೋಸ್ಕರ ಮುಡುಪಾಗಿಟ್ಟು ನನ್ನ ಓದಿನ ಬೆಲೆನೇ ಕೊಡ್ಲಿಲ್ಲ. ಇವತ್ ನಾನ್ ಫೇಲ್ ಆದಾಗ ನನ್ನ ಮುಖ ಕೂಡ ನೋಡ್ತಾ ಇಲ್ಲ ಅಂತ ಬಂದ್ಬಿಡ್ತಾನೆ. ನೋಡಿ, ಆ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಯನ್ನ ಮೇಲೆತ್ತುವಂತ ಪರಿಸ್ಥಿತಿ ಇದೆಯಲ್ಲ, ಒಬ್ಬ ಶಿಕ್ಷಕನಾಗಿ ನೀವು ಮಾಡುವ ಒಂದು ಕೆಲಸ ಬಹಳ ಮುಖ್ಯ ಆಗತ್ತೆ. ಆ ವಿದ್ಯಾರ್ಥಿಯ ಜೊತೆಯಲ್ಲಿ ನೀವು ನಿಲ್ಬೇಕಾಗತ್ತೆ, ಆ ವಿದ್ಯಾರ್ಥಿನಿಯರಿಗೂ ಅದನ್ನು ಮುಟ್ಟಿಸ್ಬೇಕಾಗತ್ತೆ. ಇದು ಆದಾಗ ಸಂಬಂಧಗಳು ಮತ್ತೆ ರೂಪಿಸ್ಕೊಳ್ಳೋದು. ಇಲ್ಲ ಅಂತಂದ್ರೆ ಅದು ಇನ್ಯಾವುದಕ್ಕೋ ಎಲಿಮೆಂಟ್ಸಿಗೆ ಹೋಗುತ್ತೆ. ನೀವು ನೋಡಿದೀರಾ, ಎಷ್ಟೋ ವಿದ್ಯಾರ್ಥಿಗಳು ಇನ್ನೊಬ್ಬರನ್ನ ಕೊಲೆ ಮಾಡುವಂಥದ್ದು, ಇನ್ನೊಬ್ಬರ ಮೇಲೆ ಮಾನಸಿಕವಾದಂತ ಹಿಂಸೆಗಳು ಮಾಡೋದು. ಇದೆಲ್ಲದಕ್ಕೆ ಕಾರಣ ಏನಂದ್ರೆ ಆ ಒಳಗಡೆ ಉತ್ಪತ್ತಿ ಆಗುವಂತ ಒಂದು ಕ್ಲೇಶ, ಮಾನಸಿಕ ಕ್ಲೇಶ ಇದೆಯಲ್ಲ, ಅದು ಬಹಳ ಕೆಟ್ಟದ್ದು ಮ್ಯಾಮ್. ನಾನು ಒಂದು ಸಲ ನಿಮ್ಮನ್ನ ದ್ವೇಷಿಸೋದಕ್ಕೆ ಪ್ರಾರಂಭ ಮಾಡಿದ್ರೆ ಈ ಮನಸ್ಸು ಹೇಗೆ ಅಂದ್ರೆ, ಒಮ್ಮೆ ನಿಮ್ಮ ಮೇಲೆ ದ್ವೇಷ ಪ್ರಾರಂಭ ಆದ್ರೆ ಅದು ಮುಂದುವರಿತಾನೇ ಹೋಗುತ್ತದೆ. ಅದು ಚೈನ್ ರಿಯಾಕ್ಷನ್. ಅದಕ್ಕೆಲ್ಲೋ ಒಂದ್ ಕಡೆ ತಡೆಗೋಡೆ ಹಾಕಿ ಅದು ಸರಿಯಲ್ಲ ಅನ್ನುವಂತ ನಿರ್ಧಾರವನ್ನ ಮಾಡಿಸಿ ನೀವು ಅದನ್ನ ಬ್ರೇಕ್ ಮಾಡಿ ನೋಡಿ, ಅದು ಮತ್ತೆ ಸರಿ ಆಗುತ್ತೆ. ಹಾಗಾಗಿ ಅಡೋಲಿಸೆಂಟ್ ಏಜ್ ಇಸ್ ಎ ವೆರಿ ವೆರಿ ಸೀರಿಯಸ್ ಏಜ್ ವೇರ್ ಯು ನೀಡ್ ಟು ಹ್ಯಾಂಡಲ್ ದ ಕಿಡ್ಸ್ ಇನ್ ಎ ವೆರಿ ಸಿಸ್ಟಮ್ಯಾಟಿಕ್ ವೇ, ಎಸ್ಪೆಷಲಿ ಫ್ರಮ್ ದ ಏಜ್ ಆಫ್ 12. ಅದರಲ್ಲೂ ವಿದ್ಯಾರ್ಥಿನಿಯರಿಗೆ ನೀವು ಅವರ ಜೊತೆಯಲ್ಲಿ ನಿಂತು ಕೆಲಸ ಮಾಡ್ಬೇಕಾಗುತ್ತೆ. ನೋಡಿ, ಆ ಒಂದು ಪ್ಯುಬರ್ಟಿ ಎನ್ನುವಂತ ಪೀರಿಯಡ್ ಅನ್ನ, ಅದಕ್ಕೆ ಎಲ್ಲ ಸೈಕಾಲಜಿಸ್ಟ್ ಹೇಳುವಂಥದ್ದು, ಒಬ್ಬ ತಾಯಿ ಮಾಡಬೇಕಾದಂತ ಕೆಲಸ ಏನು, ಒಬ್ಬ ಸ್ಕೂಲ್ ನಲ್ಲಿ ಇರ್ತಕ್ಕಂಥ ಲೇಡಿ ಟೀಚರ್ ಮಾಡ್ಬೇಕಾದಂತ ಕೆಲಸ ಏನು, ಜೆಂಟ್ಸ್ ಟೀಚರ್ ಮಾಡ್ಬೇಕಾದಂತ ಕೆಲಸ ಏನು. ಇದೇ ತರನೇ ಬಾಯ್ಸಿಗೂ ಕೂಡ ಆ ಸ್ಟೇಜ್ಗೆ ಹೋಗುವಾಗ ನಾವು ಅವರ ಜೊತೆ ಏನನ್ನ ಡಿಸ್ಕಸ್ ಮಾಡ್ತೀವಿ ಅನ್ನುವಂತ ವ್ಯವಹಾರದ ಪದಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಇದೆಲ್ಲವೂ ಅವರ ಮಧ್ಯೆ ಸಂಬಂಧಗಳನ್ನ ಬೆಸೆಯತ್ತೆ, ಇಲ್ಲ ಅಂದ್ರೆ ನಾಶನೂ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ಏಜ್ ಆಫ್ 14 to 19 is a very serious age. ಓಕೆ ಸರ್, ಈಗ ಈ ಕಾರ್ಯಕ್ರಮದಲ್ಲಿ ಕೊನೆಯ ಒಂದು ಪಂಚಿಂಗ್ ಡೈಲಾಗ್ ಕೊಟ್ಬಿಟ್ರೆ ತುಂಬಾ ಉಪಯೋಗ. ಯಾಕೆಂದ್ರೆ ಈ ಪಿಯರ್ ಪ್ರೆಷರ್ ಅನ್ನುವಂಥದ್ದು ವಿದ್ಯಾರ್ಥಿಗಳ ಜೀವಿತವನ್ನ, ಈಗ ಹಿಂದಿನ ಕಾರ್ಯಕ್ರಮದಲ್ಲಿ ನೋಡಿದ್ವಿ, ಪೋಷಕರು ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ, ತಮ್ಮ ಮಕ್ಕಳ ಮೇಲೆ ಒತ್ತಡ ಬೀರಿದಾಗ ಪ್ರಾಣವನ್ನೇ ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ಇದ್ರಲ್ಲೂ ಕೂಡ ಆಗ್ತಾ ಇದೆ. ಈ ಪಿಯರ್ ಪ್ರೆಷರ್ ಅಲ್ಲಿ ಗೆಳೆಯರ ಒಂದು ಸಹವಾಸದಿಂದ ಅನೇಕ ವಿದ್ಯಾರ್ಥಿಗಳು ತಮ್ಮ ಜೀವಿತಗಳನ್ನ ಕಳೆದುಕೊಂಡಿದ್ದಾರೆ. ಮತ್ತೆ ಅವರು ಮಾಡಬೇಕಾಗಿರುವಂತಹ ಒಂದು ಕೆಲಸ ಕಾರ್ಯಗಳನ್ನ ಮಾಡದೆ ಅವರು ಏನು ಡಿಪ್ರೆಷನ್ ಹೋಗಿರ್ಬೋದು, ಅಥವಾ ಈ ಡ್ರಗ್ ಅಡಿಕ್ಟ್ಸ್ ಅನ್ನುವಂಥದಕ್ಕೆ ಅವರ ಒಂದು ಲೈಫನ್ನೇ ಇದು ಮಾಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇದೆಲ್ಲವನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ವೀಕ್ಷಕರು ಈ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತ ಅಥವಾ ವೀಕ್ಷಿಸ್ತಾ ಇರುವಂತ ವಿದ್ಯಾರ್ಥಿಗಳಾಗಿರ್ಬೋದು,
ತಂದೆ ತಾಯಿಗಳಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಇದೆಲ್ಲವನ್ನ ಸೇರಿಸಿ ಒಂದು ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮ್ಯಾಮ್, ನಾನು ಒಂದು ಲೈನ್. ಆ ಪದವನ್ನ ಬಿಡಿಸೋದಕ್ಕೆ ಇಷ್ಟಪಡ್ತೀನಿ, ನೀವು ಕೊಟ್ಟಂತ ಪದವನ್ನ. ಫಿಯರ್, ಓಕೆ. ಪ್ರೆಷರ್ ಅನ್ನ ತೆಗೆದು, ಆ ಪ್ರೆಷರ್ ಅನ್ನೋ ಪದನ ತೆಗೆದಾಗ ಬರೀ ಫಿಯರ್ ಅನ್ನೋ ಪದನ ನೀವು ತಗೊಳ್ಳೋದಾದ್ರೆ ಅದು ಇಟ್ ಇಸ್ ಗೋಯಿಂಗ್ ಟು ಗಿವ್ ಯು ಎ ಫುಲ್ಫಿಲ್ಮೆಂಟ್ ಅಂತ. ಫಿಯರ್ ಅನ್ನುವಂಥದ್ದು ಏನು ಅಂತಂದ್ರೆ ಇಟ್ಸ್ ಎ ಗ್ರೂಪ್ ಆಫ್ ಪೀಪಲ್ ಅಂತ ನೋಡಿ. ಒಂದು ಗ್ರೂಪ್ ಯಾವಾಗ್ಲೂ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಎಬಿಲಿಟೀಸ್. ಒಬ್ಬರಿಂದ ಮಾಡೋದಕ್ಕಿಂತ ಎಲ್ಲರೂ ಒಟ್ಟು ಸೇರುವಾಗ ಆ ಕೆಲಸದ ರುಚಿಯೇ ಬೇರೆ ಆಗುತ್ತೆ. ನೀವು ಒಬ್ಬರೇ ಅಡಿಗೆ ಮನೆಯಲ್ಲಿ ನೀವು ಕೆಲಸ ಮಾಡೋ ಬದಲು ನಿಮ್ ಜೊತೆಗೆ 4-5 ಜನ ನಾವು ಸೇರ್ಕೊಂಡು ಆ ಅಡಿಗೆನ ಕಂಪ್ಲೀಟ್ ಮಾಡಿದ್ರೆ ಆ ಅಡಿಗೆಯ ರೂಪವೇ ಬೇರೆ ಆಗುತ್ತೆ. ಇದೇ ಕೆಲಸ ನಾವು ವಿದ್ಯಾರ್ಥಿಗಳಲ್ಲಿ ಸೇರಿಸಬೇಕಾಗಿರೋದು. ಫಿಯರ್ ಇಸ್ ಎ ವೆರಿ ಸ್ಟ್ರಾಂಗ್ ವರ್ಡ್ ಅನ್ನುವಂಥದ್ದು. ಇನ್ಸ್ಟೆಡ್ ಆಫ್ ಪ್ರೆಷರ್ ಯು ಬಿಲ್ಡ್ ಎ ಸ್ಟ್ರೆಂತ್ ಓವರ್ ದೇರ್. ಫಿಯರ್ ಸ್ಟ್ರೆಂತ್ ಅಂತ ಮಾಡಿ ನೀವು, ದ ಪ್ರೆಷರ್ ಆಟೋಮೆಟಿಕಲಿ ಗೋಸ್ ಆಫ್. ಬಹಳ ಸಂತೋಷ ಸರ್, ಬಹಳ ಉತ್ತಮವಾದ ರೀತಿಯಲ್ಲಿ ನೀವು ಹೇಳಿದ್ರಿ. ಈಗ ಅಂದ್ರೆ ಒಟ್ಟುಗೂಡುವಂಥದ್ದು, ಒಂದು ಎಲ್ಲರೂ ಒಟ್ಟಾಗಿ ಇದ್ದು ಒಬ್ರನ್ನ ಬಿಲ್ಡ್ ಮಾಡುವಂತ, ಅಂದ್ರೆ ಅವರ ಜೀವಿತಗಳನ್ನ, ಇನ್ನೊಬ್ಬರ ಜೀವಿತವನ್ನು ಕೂಡ ಕಟ್ಟುವಂತಹ ಒಂದು ಪ್ರಯಾಸದಲ್ಲಿ ಕೂಡ ನಾವಿರ್ಬೇಕಾಗ್ತದೆ ಅಲ್ವಾ? ಸೊ ಹಾಗಾಗಿ ವೀಕ್ಷಕರೇ, ಈ ದಿನದಲ್ಲಿ ಈ ಒಂದು ಗೆಳೆಯರ ಒತ್ತಡ, ಈಗಾಗ್ಲೇ ನೀವು ಅನೇಕರು ಕಾಲೇಜಿಗೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿಗಳು ಈ ರೀತಿಯಾದಂತಹ ಒಂದು ಏನಂದ್ರೆ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಈಗಾಗ್ಲೇ ಮಾಡ್ತಾ ಇರ್ಬೋದು, ಮಾಡಿರ್ಬಹುದು ಕೂಡ, ಅದರಿಂದ ನೀವು ಹೊರಗೆ ಬಂದಿರಬಹುದು ಕೂಡ. ಆದ್ರೆ ಈಗಾಗ್ಲೇ ಹೊರಗೆ ಬಂದಿದಂತ ಇದೆಲ್ಲವನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಈಗಾಗ್ಲೇ ನೀವು ಅದರಿಂದ ಜಯಿಸಿರೋದಾದ್ರೆ ನಿಮ್ಮ ಜೊತೆಲಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ರೀತಿಯಾದಂತ ಮಾದರಿಯಾಗಿ ಇರ್ಬೇಕು ಅನ್ನುವಂಥದ್ದೇ ನಮ್ಮ ಆಶೆ. ಅದಕ್ಕಾಗಿ ನಾವು ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೇವೆ, ಅದು ನಿಮಗೆ ಉಪಯೋಗ ಆಗ್ಲಿ ಅಂತ ಹೇಳಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಉತ್ತಮವಾದ ರೀತಿಯಲ್ಲಿ ಪ್ರಶ್ನೆಗಳಿಗೆ ಉದಾಹರಣೆಗಳನ್ನ ಕೊಟ್ಟು ಮನಸ್ಸು ಮುಟ್ಟುವಂತಹ ಅದು ಏನಂದ್ರೆ ನೀವು ಡಾಕ್ಟರ್ ಅವರು ಹೇಳಿದಂತ ಪ್ರತಿ ಒಂದೊಂದು ವಿಷಯಗಳು ಅದು ಮನಸ್ಸಿನಲ್ಲಿ ಈಗಾಗ್ಲೇ ಬೇರೂರಿದೆ ಅಂತ ಹೇಳಿ ನಾನು ನೆನೆಸ್ತೇನೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನ ಕೊಟ್ಟಂತ ಡಾಕ್ಟರ್ ಸಿ.ಕೆ. ಮಂಜುನಾಥ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ವಂದನೆಯನ್ನ ನಾನು ಹೇಳ್ತೇನೆ ಸರ್. ಬಹಳ ಧನ್ಯವಾದಗಳು. ನಿಮ್ಮ ಸಮಯ ನಮಗೋಸ್ಕರ ನೀವು ಕೊಟ್ಟಿದ್ದಕ್ಕಾಗಿ ಕೂಡ ನಾನು ವಂದನೆಯನ್ನ ನಾನು ಹೇಳ್ತೇನೆ. ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ನೀವು ಕೇಳಿಸಿಕೊಂಡಿರುವಂತಹ ಮಾಹಿತಿಗಳು ನಿಮ್ಗೆ ಉಪಯೋಗ ಆಗಿದೆ ಅಂತ ಹೇಳಿ ನಾನು ನೆನೆಸ್ತೇನೆ. ಮತ್ತೆ ಇದನ್ನ ನಿಮ್ಮ ಜೊತೆಲಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಇದನ್ನ ನೀವು ತಲುಪುವ ಹಾಗೆ ನೀವು ಪ್ರಯತ್ನ ಮಾಡ್ರಿ. ನಿಮ್ಮ ಭವಿಷ್ಯಗಳು ಉತ್ತಮವಾದ ರೀತಿಯಲ್ಲಿ ರೂಪಿಸಲ್ಪಡ್ಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ. ಹಾಗೆ ಕೂಡ ಅದರ ಜೊತೆಗೆ ನಮ್ಮ ವಿಶಸ್ ಕೂಡ ನಾವು ಕೊಡ್ತೇವೆ. ಹಾಗಾಗಿ ನಿಮ್ಗೇನಾದ್ರೂ ಪ್ರಶ್ನೆಗಳಿದ್ರೆ ನಮಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಯನ್ನ ನೀವು ಬರೆದಿಟ್ಕೊಳ್ರಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ಮುಂದಿನ ವಾರ ಮತ್ತೊಂದು ಹೊಸ ಕಾರ್ಯಕ್ರಮದೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ.